Luke chapter 17 verse 32. Luke chapter 17 verse 32. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 32ನೇ ವಚನದ ಜಸ್ಟ್ ಒಂದು ಭಾಗವನ್ನು ಮಾತ್ರ ಓದಿಕೊಳ್ಳಿರಿ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಸಾಕು, ಅಷ್ಟೇ. ಏನು ಹೇಳ್ತದೆ ದೇವರ ವಾಕ್ಯ? ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಅದಕ್ಕೆ ನನ್ನ ಇವತ್ತು ಸಂದೇಶಕ್ಕೆ ಟೈಟಲ್ ಯಾವುದಂತ ಹೇಳಿದ್ರೆ, ರಿಮೆಂಬರ್ ಲಾರ್ಡ್ಸ್ ವೈಫ್. ನೆನಪು ಮಾಡಿ, ಒಂದು ನಿಮಿಷ ಕೊಡ್ತೇನೆ. ಮಾಡಿದ್ರಾ? ಲೋಟನ ಹೆಂಡತಿ ನೆನಪು ಮಾಡಿದ್ರ? ಯಾಕೆ ಲೋಟನ ಹೆಂಡತಿ ನೆನಪು ಮಾಡಿರಿ? ತುಂಬ ಖುಷಿ ಆಗ್ತದೆ ಲೋಟನ ಹೆಂಡತಿಯನ್ನು ನೆನಪು ಮಾಡಿ ಅಂತೇಳಿ. ನಿಮ್ಮ ಹೆಂಡತಿಯನ್ನು ದೇವರವಾಗಿ ಪ್ರೀತಿಸಿರಿ, ಗೌರವಿಸಿರಿ, ಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ. ಆದರೆ ಲೋಟನ ಹೆಂಡತಿಯನ್ನು ಯಾಕೆ ನೆನಪು ಮಾಡಿಕೊಳ್ಬೇಕು? ನಾವು ಕೆಲವು ಎಚ್ಚರಿಕೆಯನ್ನು ನಾವು ಲೋಟನ ಹೆಂಡತಿಯ ಲೈಫ್ನಿಂದ ನಾವು ಕಲಿಯುವರಾಗಿದ್ದೇವೆ. ವಾಟ್ ಲೆಸನ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲಾರ್ಡ್ಸ್ ವೈಫ್? ಲೋಟನ ಹೆಂಡತಿಯಿಂದ ನಾವು ಕಲಿಯುವಂಥ ಆತ್ಮೀಕ ಸಂಗತಿಗಳು ಏನು? ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಮುಂಜಾನೆಲೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ದೇವರು ಹೇಳ್ತಾನೆ? ದೇವರು ಹೇಳಿಲ್ಲ ಅಬ್ರಾಮನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ. ಇದು ಯೇಸು ಸ್ವಾಮಿ ಹೇಳಿದಂಥ ಸ್ಟೇಟ್ಮೆಂಟ್. ಎಸ್ ಅಲ್ವಾ? ಯಾರು ಹೇಳಿದು? ರೆಡ್ ಲೈನಲ್ಲಿದೆ ಪ್ಯಾಸೇಜ್. ಅದು ಯೇಸು ಮಾತಾಡಿದಂಥ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ರೆಡ್ನಲ್ಲಿದೆ, ನೋಡ್ತೇವೆ. ಕೆಂಪು ಅಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯೇ ಸ್ವತಃ ಡಿಸೈಪಲ್ನವ್ರಿಗೆ ಹೇಳ್ತಿದ್ದಾನೆ, ರಿಮೆಂಬರ್ ಲಾರ್ಡ್ಸ್ ವೈಫ್. ಮೋಶೆಯನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿಲ್ಲ, ಅಬ್ರಾಮನನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿಲ್ಲ, ಪೌಲನನ್ನು ಪೇತ್ರನನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದಂಥ ಒಂದು ಸೀರಿಯಸ್ ಎಚ್ಚರಿಕೆ ಇದು, ಗಂಭೀರವಾದಂಥ ಒಂದು ವಾರ್ನಿಂಗ್. ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ರಿಮೆಂಬರ್ ಲಾರ್ಡ್ಸ್ ವೈಫ್. ವೈ? ಯಾಕೆ? ಯೇಸು ಸ್ವಾಮಿ ತನ್ನನ್ನು ದ್ವೇಷಿಸಿದ ಪರಿಸರು ಶಾಸ್ತ್ರಿಗಳಿಗೆ ಈ ಮಾತನ್ನು ಹೇಳ್ತಾ ಇಲ್ಲ. ಬದಲಾಗಿ ತನ್ನ ಫಾಲೋವರ್ಸ್, ಡಿಸೈಪಲ್ಸ್ ಅವರೊಟ್ಟಿಗೆ ಸ್ವಾಮಿ ಸಂಭಾಷಣೆ ಮಾತಾಡ್ತಿದ್ದಾನೆ, ಅವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನೋಡಿ, ಅದು ಪ್ಯಾಸೇಜ್ ಆತನ 2ನೇ ಬರೋಣದ ಬಗ್ಗೆ ಮಾತಾಡ್ತಾ ಈ ಸ್ಟೇಟ್ಮೆಂಟನ್ನು ಆತನು ಕೊಡ್ತಿದ್ದಾನೆ. ಇಮಿಡಿಯೇಟ್ಲಿ ಆತನು ತನ್ನ ಬರೋಣದ ಬಗ್ಗೆ ಮಾತಾಡ್ತಿದ್ದಾನೆ, ಬರೋಣದ ಬಗ್ಗೆ ಸೈನ್ಸ್ ಹೇಳ್ತಿದ್ದಾನೆ, ಆತನು ಸೂಚನೆಗಳನ್ನು ಹೇಳ್ತಿದ್ದಾನೆ. ಮತ್ತು ಆತನು ತನ್ನ ಆತ್ಮಿಕ ದೃಷ್ಟಿನ ಎಂಡೇಜ್ನಲ್ಲಿ ಕೆಲವು ವಿಶ್ವಾಸಿಗಳು, ಕೆಲವು ಶಿಷ್ಯರು ಅವರು ಆತ್ಮಿಕವಾಗಿ ಅಲರ್ಟ್ ಆಗದೆ, ಆತ್ಮಿಕವಾಗಿ ಆತನ ಬರೋಣಕ್ಕೆ ಸಿದ್ಧರಾಗದೆ ಇರುವುದನ್ನು ಆತನು ನೋಡಿಕೊಂಡು ಈ ಒಂದು ಸೀರಿಯಸ್ ಆದಂಥ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಡ್ತಿದ್ದಾನೆ. ರಿಮೆಂಬರ್ ಲಾರ್ಡ್ಸ್ ವೈಫ್. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಬಹಳ ಒಂದು ನೋಡಿ, ಇದು ಸ್ಟೇಟ್ಮೆಂಟನ್ನು ನೀವು ಇದನ್ನು ಜ್ಞಾನ ಮಾಡಿರಿ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಇದು ಸ್ವತಃ ಯೇಸು ಸ್ವಾಮಿ ಆತನು ಹೇಳ್ತಿದ್ದಾನೆ, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ. ಹಾಗಾದರೆ ಲೋಟನ ಹೆಂಡತಿ ಮಾಡಿದಂಥ ಪಾಪವೇನು? ವಾಟ್ ವಾಸ್ ದ ಸಿನ್? ವಾಟ್ ವಾಸ್ ದ ಸಿನ್ ಆಫ್ ಲೋಟ್ಸ್ ವೈಫ್? ಅವಳ ಪಾಪ ಏನು? ಮರ್ಡರ್ ಮಾಡಿದ್ಲ? ಕೊಲೆ ಮಾಡಿದ್ಲ? ವ್ಯಭಿಚಾರ ಮಾಡಿದ್ಲ? ನೋ. ಕಳ್ಳತನ ಮಾಡಿದ್ಲ? ದರೋಡೆ ಮಾಡಿದ್ಲ? ಏನು ಮಾಡಲಿಲ್ಲ. ನಮಗೆ ಅನಿಸ್ಬೋದು, ಯಾಕೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ನಮಗೆ ಅನಿಸ್ತದಲ್ಲ, ಚಿಕ್ಕ ತಪ್ಪು ಮಾಡಿಲ್ಲಪ್ಪ. ಈ ಚಿಕ್ಕ ವಿಷಯದಲ್ಲಿ ಗಂಭೀರವಾದ ಸಂಗತಿಗಳು, ಎಚ್ಚರಿಕೆಗಳು ಅಡಕವಾಗಿದೆ. ಈ ಸ್ಮಾಲ್ ಸಿನ್, ಸ್ಮಾಲ್ ಅಂತೇಳಿ ಹೇಳಿಕ್ಕೆ ಆಗೋದಿಲ್ಲ, ಇದು ಸ್ಮಾಲ್ ಅಲ್ಲ. ಈ ಒಂದು ಪಾಪ, ಇದರಲ್ಲಿ ಅನೇಕವಾದ ಆಳವಾದ ಸಂಗತಿಗಳು ಅಡಕವಾಗಿದೆ. ಕೆಲವು ಸಂಗತಿಗಳನ್ನು ಲೋಟನ ವೈಫ್ನ ಲೈಫ್ನಿಂದ ನಾನು ನಿಮಗೆ ತಿಳಿಯಪಡಿಸ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ಆಮೇಲೆ
ನಮ್ಮ ದೇವರು ನಮಗೆ ಒಳ್ಳೆ ಫ್ಯೂಚರ್ನು ಆತ ನಮ್ಮ ಮುಂದೆ ಇಟ್ಟಿದ್ದಾನೆ. ನಮ್ಮ ಡೆಸ್ಟಿನಿ ಬಹಳ ಗ್ಲೋರಿಯಸ್. ನಮ್ಮ ಎಂಡ್ ತುಂಬ ಗ್ಲೋರಿಯಸ್ ಇದೆ, ಮಹಿಮೆ ಉಳ್ಳದಾಗಿದೆ. ನಮಗೆ ಒಳ್ಳೆ ಒಂದು ಫ್ಯೂಚರ್ನ ಆತನು ಕೊಟ್ಟಿದ್ದಾನೆ. ನಮಗೆ ಒಳ್ಳೆ ಸುಂದರವಾದ ಆತನು ಕುಟುಂಬವನ್ನು, ಸುಂದರವಾದ ಲೈಫನ್ನು, ಅಬಂಡೆಂಟ್ ಲೈಫನ್ನು ಕೊಟ್ಟಿದ್ದಾನೆ. ಆದರೆ ಆ ಲೈಫ್ಗೆ ವಿರುದ್ಧವಾಗಿ ಇನ್ನೊಬ್ಬನಿದ್ದಾನೆ, ಸೈತಾನ, ಡೆವಿಲ್. ದೇವರ ವಾಕ್ಯ ಹೇಳ್ತದೆ ಜಾನ್ 10:10, ಆತನ್ನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. ಯೇಸು ಹೇಳಿದ್ದಾನೆ, ನಾನು ಬಂದಿದ್ದೇನೆ ನಿಮಗೆ ಲೈಟ್ ಕೊಡಲಿಕ್ಕೆ. ಆಮೇಲೆ ನಾನು ಬಂದಿದ್ದೆ ನಿಮಗೆ ಲೈಫ್ ಕೊಡಲಿಕ್ಕೆ, ನಾನು ಬಂದಿದ್ದೆ ನಿಮಗೆ ಪೀಸ್ ಕೊಡಲಿಕ್ಕೆ, ನಾನು ಬಂದಿದ್ದೇನೆ ನಿಮಗೆ ಜಾಯ್ ಕೊಡಲಿಕ್ಕೆ. ಅದರ ವಿರುದ್ಧವಾಗಿ ಸೈತಾನ ನಿಮ್ಮ ಕುಟುಂಬವನ್ನು ಡಿಸ್ಟ್ರಾಯ್ ಮಾಡ್ತಾನೆ, ನಿಮ್ಮ ಮಕ್ಕಳ ಲೈಫನ್ನು ಡಿಸ್ಟ್ರಾಯ್ ಮಾಡ್ತಾನೆ, ನಿಮ್ಮ ಸಮಾಧಾನವನ್ನು ಹಾಳು ಮಾಡ್ತಾನೆ, ನಿಮ್ಮ ಆನಂದವನ್ನು ಹಾಳು ಮಾಡ್ತಾನೆ, ನಿಮ್ಮ ಮಾರ್ಗವನ್ನು ಆತನು ಕರ್ಸ್ ಮಾಡ್ತಾನೆ, ನಿಮ್ಮ ಮಾರ್ಗದಲ್ಲಿ ಆತನು ಅಡೆತಡೆಗಳನ್ನು ತರ್ತಾನೆ. ಇವತ್ತು ಲೋಟನ್ನ ವೈಫ್ ನಾವು ನೋಡ್ತೇವೆ, ಅವಳ ಬ್ಯಾಕ್ಗ್ರೌಂಡು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಅವಳಾಗಿದ್ದಾಳೆ. ಅಬ್ರಾಮನು ಅವಳ ಬಂಧುವಾಗಿದ್ದಾನೆ. ಅಬ್ರಾಮನು ಗ್ರೇಟ್ ಮ್ಯಾನ್ ಆಫ್ ಗಾಡ್, ಮ್ಯಾನ್ ಆಫ್ ಫೇತ್, ನಂಬಿಕೆ ಪಿತ. ಇವತ್ತು 3 ಧರ್ಮದಲ್ಲಿ ನೋಡಿದ್ರೆ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಆಗಲಿ, ಜೀವಿಶ್ ಧರ್ಮ ಆಗಲಿ, ಅಬ್ರಾಮನನ್ನು ಮೂಲ ಪಿತ್ರನೆಂಬುದಾಗಿ ಆತನ್ನು ಗೌರವಿಸ್ತದೆ ಜಗತ್ತು. ಆ ಅಬ್ರಾಮನ ಸಂಬಂಧಿ ಲೋಟನ ವೈಫ್ ನಾವು ನೋಡ್ತಿದ್ದೇವೆ. ಗಂಡ ಒಬ್ಬ ನೀತಿವಂತನು. ಯಾಕಂತ ಹೇಳಿದ್ರೆ ದೇವರು ಅಬ್ರಾಮನನ್ನು ಕರೆದಾಗ ಯುಫ್ರೇಟಿಸ್ ನದಿಯ ಆಚೆ ವಿಗ್ರಹಾರಾಧನೆ ಮಾಡ್ತಿದ್ದಂಥ, ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಿದ್ದಂಥ ಅಬ್ರಾಮನನ್ನು ದೇವರು ಆರಿಸಿಕೊಂಡಾಗ, ಅಬ್ರಾಮನನ್ನು ದೇವರು ಕರೆದಾಗ ಆತನು ವಿಧೇಯನಾಗಿ ನಂಬಿಕೆಯಿಂದ ದೇವರ ಕರೆಗೆ ಆತನು ವಿಧೇಯನಾಗಿ ದೇವರನ್ನು ಫಾಲೋ ಮಾಡಿ ಹೋದಾಗ ಅವನ ಮೂಲಕ ಒಂದು ಜನಾಂಗವನ್ನು ಉಂಟು ಮಾಡಿದನು. ಅದು ಜನಾಂಗ ಯಾವುದಂದ್ರೆ ಕರ್ತನನ್ನು ಆರಾಧಿಸುವಂಥ ಜನಾಂಗ, ಇಸ್ರೇಲ್ ಜನಾಂಗ. ಇವತ್ತು ನಾವು ಸ್ಪಿರಿಚುವಲ್, ಆತ್ಮಿಕ, ನಾವು ಇಸ್ರೇಲರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ದೇವರ ಕವನೆಂಟ್ನ ಒಳಗಿದ್ದೇವೆ, ಒಡಂಬಡಿಕೆ ಭಕ್ತರನಾಗಿದ್ದೇವೆ, ಆತನ ಸ್ವಕೀಯ ಜನರಾಗಿದ್ದೇವೆ, ರಾಜ್ಯ ವಂಶಸ್ಥರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಇವತ್ತು ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಮೊದಲನೇದಾಗಿ ನಾನು ಹೇಳಿಕೆ ಬಯಸ್ತೇನೆ, ಲೋಟನ ವೈಫ್ ಅವಳು ಆಶೀರ್ವದಿಸಲ್ಪಟ್ಟವಳಾಗಿದ್ಲು. ಬ್ಲೆಸ್ಡ್. ಎಂತಹ ದೇವರ ಆಶೀರ್ವಾದ ಕುಟುಂಬದಲ್ಲಿತ್ತು. ಆದರೆ ಫೈನಲ್ ಪನಿಷ್ಮೆಂಟ್, ಡಿಸ್ಟ್ರಕ್ಷನ್. ಎಂಥ ಒಂದು ಬಿಗಿನಿಂಗ್, ಎಂಥ ಒಂದು ಆರಂಭ. ಲೋಟನ ವೈಫ್ ಅನ್ನು ದೇವರು ಎಷ್ಟು ಬ್ಲೆಸ್ ಮಾಡಿದ, ಲೋಟನನ್ನು ಎಷ್ಟು ದೇವರು ಬ್ಲೆಸ್ ಮಾಡಿದ. ಯಾಕೆಂದರೆ ದೇವರು ಅಬ್ರಾಮನನ್ನು ಕರೆದಾಗ ಲೋಟನು ಕೂಡ ನಿನ್ನ ದೇವರನ್ನು ಫಾಲೋ ಮಾಡಿ ನಾನು ಬರ್ತೇನೆ ಎಂಬುದಾಗಿ ಅಬ್ರಾಮನನ್ನು ಫಾಲೋ ಮಾಡಿದ. ಅಬ್ರಾಮನ ಒಂದು ನೀತಿಯನ್ನು ನೋಡಿದ, ಅಬ್ರಾಮನ ನಂಬಿಕೆಯನ್ನು ನೋಡಿಕೊಂಡು ಲೋಟನು ಕೂಡ ನಾನು ಕೂಡ ನಿನ್ನ ದೇವರನ್ನು ವರ್ಷಿಪ್ ಮಾಡ್ತೇನೆ. ಫ್ಯಾಮಿಲಿ ಒಟ್ಟಿಗೆ ಅಬ್ರಾಮನನ್ನು ಫಾಲೋ ಮಾಡಿ ಬಂದ. ಅಬ್ರಾಮನು ಯಜ್ಞವೇದಿ ಕಟ್ಟಿದಾಗ ಲೋಟನ ವೈಫ್ ಅಲ್ಲಿದ್ದಾರೆ, ಅವರು ಕೂಡ ಯಜ್ಞವೇದಿ ಕಟ್ಟಿ ದೇವರನ್ನು ವರ್ಷಿಪ್ ಮಾಡಿದ್ರು. ದೇವರನ್ನು ಆರಾಧನೆ ಮಾಡಿದಂಥ ಫ್ಯಾಮಿಲಿ, ಸ್ಪಿರಿಚುವಲ್ ಫ್ಯಾಮಿಲಿ, ಬ್ಲೆಸ್ಡ್ ಫ್ಯಾಮಿಲಿ. ದೇವರು ಲೋಟನ ಫ್ಯಾಮಿಲಿಯನ್ನು, ಲೋಟನ ವೈಫನ್ನು ಇಷ್ಟು ಅದ್ಭುತವಾಗಿ ಬ್ಲೆಸ್ ಮಾಡಿದ ಅಂತ ಹೇಳಿದ್ರೆ, ಜೆನೆಸಿಸ್ ಚಾಪ್ಟರ್ 13 verse 5 says, ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ನೋಡಿ ದೇವರು ಎಷ್ಟು ಬ್ಲೆಸ್ ಮಾಡಿದ. ದೇವರು ಅಬ್ರಾಮನನ್ನು ಯಾವ ರೀತಿ ಬ್ಲೆಸ್ ಮಾಡಿದ ನೋಡಿ. ದೇವರಲ್ಲಿ ಪಕ್ಷಪಾತ ಇಲ್ಲ. ದೇವರು ಅಬ್ರಾಮನನ್ನು ಕರೆದ, ಲೋಟನ ಅಬ್ರಾಮನನ್ನು ಫಾಲೋ ಮಾಡಿದ. ಲೋಟನು ಯಜ್ಞವೇದಿ ಕಟ್ಟುವಾಗ ಇದ್ದ, ಅವನ ಫ್ಯಾಮಿಲಿ ಇತ್ತು, ಅವನು ಕೂಡ ದೇವರನ್ನು ಆರಾಧನೆ ಮಾಡಿದ. ಆದರೆ ದೇವರು ಅಬ್ರಾಮನನ್ನು ಯಾವ ರೀತಿಯಲ್ಲಿ ಬ್ಲೆಸ್ ಮಾಡಿದ, ಸೇಮ್ ರೀತಿಯಲ್ಲಿ ನಾವು ನೋಡ್ತೇವೆ ಲೋಟನನ್ನು ಕೂಡ ದೇವರು ಬ್ಲೆಸ್ ಮಾಡಿದ. ಅವನು ಕೂಡ ಯಾವುದು ಕೊರತೆ ಮಾಡಲಿಲ್ಲ. ಅವನ ಫ್ಯಾಮಿಲಿಯನ್ನು ದೇವರು ಬ್ಲೆಸ್ ಮಾಡಿದ, ಅವನ ಕುಟುಂಬನ ಬ್ಲೆಸ್ ಮಾಡಿದ. ಯಾವುದೇ ರೀತಿಯ ಲ್ಯಾಕ್ ಆಗಲಿ, ಕೊರತೆ ಆಗಲಿ ಆ ಕುಟುಂಬದಲ್ಲಿ ಇರಲಿಲ್ಲ. ಒಂದು ಬ್ಲೆಸ್ಡ್ ಫ್ಯಾಮಿಲಿ, ಲೋಟನ ಫ್ಯಾಮಿಲಿ. ಇದೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡಿದವಳು ಲೋಟನ ವೈಫ್. ಧಾರ್ಮಿಕ ಸವಲತ್ತುಗಳು, ಧಾರ್ಮಿಕವಾದ ಆಶೀರ್ವಾದ, ದೇವರಿಂದ ಬಂದಂಥ ಸ್ವಾಸ್ಥ್ಯ, ದೇವರಿಂದ ಬಂದಂಥ ಬ್ಲೆಸ್ಸಿಂಗ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಲೋಟನ ವೈಫ್. ಆ ಸಮಯದಲ್ಲಿ ದೇವರು ಆರಿಸಿಕೊಂಡಂಥ ಕುಟುಂಬಗಳು ಇದು. ಆದರೆ ನಾವು ನೋಡ್ತಿದ್ದೇವೆ ದೇವರು ಈಗ ಹೇಳ್ತಿದ್ದಾನೆ, ಲೋಟನ ಹೆಂಡತಿಯನ್ನು ನೆನಪಿಗೆ
ತಂದುಕೊಳ್ಳಿರಿ. ರಿಮೆಂಬರ್ ಲಾರ್ಡ್ಸ್ ವೈಫ್. ಯಾಕೆಂತ ಹೇಳಿದ್ರೆ ಶಿ ಲುಕ್ ಬ್ಯಾಕ್. ಇದು ದೇವರಿಗೆ ಇಷ್ಟ ಇಲ್ಲ, ಹಿಂದೆ ಹೋಗುವಂಥದ್ದು. ಯೇಸುವನ್ನು ಫಾಲೋ ಮಾಡಿದ ನಂತರ ನಮ್ಮ ಲೈಫು ಯೇಸುವಿಗೆ ಸಮರ್ಪಣೆ 100%. ಆಮೇಲೆ ನಾವು ಮುಂದೆ ಹೋಗಬೇಕು. ಶಿ ಲುಕ್ಡ್ ಬ್ಯಾಕ್. ಸೊ ಮೈ ಮೆಸೇಜ್ ಇಸ್ ನಂಬರ್ 1 ಪಾಯಿಂಟ್ ಇಸ್ ಡೋಂಟ್ ಲುಕ್ ಬ್ಯಾಕ್. ಡೋಂಟ್ ಲುಕ್ ಬ್ಯಾಕ್. ಹಿಂದಕ್ಕೆ ನೋಡಬೇಡ. ದೇವರು ಅವಳಿಗೆ ಕೊಟ್ಟಂತ ಕಮ್ಯಾಂಡ್ಮೆಂಟ್ ಇದು. ದೇವರೇನಾಗಿದೆ ಅಂತಲೇ ಕಮ್ಯಾಂಡ್ಮೆಂಟ್, ಡೋಂಟ್ ಲುಕ್ ಬ್ಯಾಕ್. ಇದು ದೇವರ ಇನ್ಸ್ಟ್ರಕ್ಷನ್, ಇದು ದೇವರ ಕಮ್ಯಾಂಡ್ಮೆಂಟ್. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ದೇವರು ಏನು ಹೇಳ್ತಿದ್ದಾನೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಡೋಂಟ್ ಲುಕ್ ಬ್ಯಾಕ್. ದೇವರಲ್ಲಿ ಹೇಳ್ತಿದ್ದಾನಲ್ಲ, ಏನು ಹೇಳ್ತಿದ್ದಾನೆ? 15ನೇ ವಚನದಲ್ಲಿ ನೋಡಿ, ನೀವು ಅಂಡರ್ಲೈನ್ ಮಾಡಿ. ಜೆನೆಸಿಸ್ ಚಾಪ್ಟರ್ 19 ವರ್ಸ್ 15 ದೇವರು ಹೇಳ್ತಿದ್ದಾರೆ, ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರಕೊಂಡು ಹೋಗು. ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು. ನಾಶನ ಉಂಟಾಗ್ತದೆ. ದೇವರು ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ, ದೇವರು ಹೇಳ್ತಾನೆ ಪನಿಷ್ಮೆಂಟ್, ಈ ಸಿಟಿಗೆ ಪನಿಷ್ಮೆಂಟ್, ಈ ಸಿಟಿಯನ್ನು ನಾನು ಡಿಸ್ಟ್ರಾಯ್ ಮಾಡ್ತೇನೆ. ದೇವರು ಕೊಟ್ಟಂತ ವಾರ್ನಿಂಗ್, ದೇವರು ಕೊಟ್ಟ ಎಚ್ಚರಿಕೆ ಅಲ್ವಾ? ನೋಡಿ, ಎಷ್ಟು ದೇವರು ನಿನ್ನನ್ನು ಬ್ಲೆಸ್ ಮಾಡಿದ್ದಾನೆ, ಎಷ್ಟು ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ನೀನು ಕರ್ತನ ಹತ್ರ ಬಂದ ನಂತರ ದೇವರ ಬ್ಲೆಸ್ಸಿಂಗ್ ಅನ್ನು ತೆಗೆದುಕೊಂಡು ದೇವರು ನೀನು ಏನು ಮಾಡಬೇಕು? ಆನರ್ ಮಾಡಬೇಕು. ಆ ನಿನ್ನ ಬ್ಲೆಸ್ಸಿಂಗ್ನಿಂದ ದೇವರು ನೀನು ಏನು ಮಾಡಬೇಕು? ಘನಪಡಿಸಬೇಕು. ಇಲ್ಲಿ ಲೋಟನ ವೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳೆ, ಅಬಂಡೆಂಟ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳೆ. ದೇವರ ರಿಚಸ್, ದೇವರ ಐಶ್ವರ್ಯವನ್ನು, ಒಳ್ಳೆ ಮನೆ, ಕೆಲಸದವರು, ಕುರಿ ದನಗಳು, ಬಂಗಾರ, ಎಲ್ಲ ಬ್ಲೆಸ್ಸಿಂಗನ್ನು ಅವಳು ಏನು ಮಾಡಿದ್ದಾಳೆ? ಅನುಭವಿಸಿದ್ದಾಳೆ. ಆದರೆ ದೇವರಿಗೆ ಹೇಳ್ತಿದ್ದಾನೆ, ನೀನು ಏನು ಮಾಡ್ಬೇಕಂದ್ರೆ ಲೋಟನಿಗೆ ಹೇಳ್ತಾನೆ, ಹೆಂಡತಿನ ಇಟ್ಕೊಂಡು 2 ಮಕ್ಕಳನ್ನು, ಫ್ಯಾಮಿಲಿ ಸಹಿತ ಹೋಗು. ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಹೇಳಿದಾನಿಲ್ವಾ ದೇವರು? ದೇವರು ಏನು ಕಾರ್ಯ ಮಾಡುವಾಗ ಮೊದಲು ನಿಂಗೆ ಹೇಳ್ತಾನೆ ನೋ ಎಂಬುದಾಗಿ ಹೇಳ್ತಾನೆ. ನೀನು ಎಚ್ಚರಿಕೆಯನ್ನು ಗಮನಿಸಬೇಕು ಬೇಡವಾ? ದೇವರು ನೋ ಹೇಳಿದ ನಂತರ, ನೋ, ದಿಸ್ ಇಸ್ ಮೈ ಲೈಫ್, ನನ್ನ ಲೈಫ್, ನಾನು ಹೋಗ್ತೇನೆ. ನೀನು ಹೋದರೆ ದೇವರ ಆಜ್ಞೆಯನ್ನು ಮೀರಿಕೊಂಡು ನೀನು ತೋಡಿದ ಗುಂಡಿನೊಳಗೆ ಯಾರು ಬೀಳ್ತೀನಿ? ನೀನೇ ಬೀಳ್ತೀನಿ. ನಿನ್ನ ನಾಶನ ದೇವರು ನಿನ್ನನ್ನು ಡಿಸ್ಟ್ರಾಯ್ ಮಾಡೋದಿಲ್ಲ. ನಿನ್ನ ಆ ಒಂದು ಏನು ಹೇಳ್ತದೆ ಅಜ್ಞಾನದಿಂದ ನೀನೆ ನಿನ್ನ ಲೈಫನ್ನು ಏನು ಮಾಡ್ತಿ? ನೀನು ಡಿಸ್ಟ್ರಕ್ಷನ್ಗೆ ಒಳಪಡಿಸ್ತಿ, ಡಿಸ್ಟ್ರಾಯ್ ಮಾಡಿಕೊಳ್ತಿ. ಈಗ ದೇವರು ಹೇಳ್ತಿದ್ದಾನೆ, ಮುಂದೆ ವಚನ ಓದ್ಕೊಳ್ಳಿ. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಹಿಂದಕ್ಕೆ ನೋಡಬೇಡ. ಅಲ್ಲಿ ಅಂಡರ್ಲೈನ್ ಮಾಡಿರಿ, ದೇವರ ವಾಕ್ಯ ಹೇಳ್ತದೆ ಡೋಂಟ್ ಲುಕ್ ಬ್ಯಾಕ್. ಹಿಂದಕ್ಕೆ ಏನು ಹೇಳಿದ? ದೇವರ ಇನ್ಸ್ಟ್ರಕ್ಷನ್ ಏನು? ದೇವರ ಕಮಾಂಡ್ಮೆಂಟ್ ಏನು? ದೇವರ ಆಜ್ಞೆ ಏನಾಗಿತ್ತು ಅಂದರೆ ಹಿಂದಕ್ಕೆ ನೋಡಬೇಡ, ಗೋ ಟು ಮೌಂಟೇನ್. ಏನಂತೆ ದೇವರ ವಾಕ್ಯ ಹೇಳ್ತದೆ? ದೇವರು ಹೇಳ್ತಾನೆ, ಎಸ್ಕೇಪ್ ಫಾರ್ ಯುವರ್ ಲೈಫ್, ಡು ನಾಟ್ ಲುಕ್ ಬಿಹೈಂಡ್ ಯು, ನಾಟ್ ಸ್ಲೇ ಎನಿವರ್ ಇನ್ ದ ಪ್ಲೇನ್, ಎಸ್ಕೇಪ್ ಟು ದ ಮೌಂಟೇನ್ಸ್, ಗೋ ಟು ದ ಮೌಂಟೇನ್ಸ್. ಯಾಕಂತ ಹೇಳಿದ್ರೆ ಆ ಸಿಟಿಯನ್ನು ಲೆಸ್ಟ್ ಯು ಬಿ ಡಿಸ್ಟ್ರಾಯ್ಡ್, ನಿನಗೆ ನಾಶ ಉಂಟಾಗ್ತದೆ. ಸೊದೋಮ್ ಗೋಮರನ್ನ ನಾಶ ಮಾಡ್ತೇನೆ. ಯಾಕಂದ್ರೆ ಸೊದೋಮ್ ಗೋಮಿನ ಜನ ದುಷ್ಟರು, ನೀನಲ್ಲಿ ಇರುವುದು ಬೇಡ. ಯಾಕಂದ್ರೆ ನೀನು ಕರೆಯಲ್ಪಟ್ಟವನು. ಆಮೇಲೆ ಯು ಆರ್ ದ ಲೈಟ್, ನೀನು ಕರೆಯಲ್ಪಟ್ಟವನಾಗಿದೆ. ನೀನು ದುಷ್ಟ ಜನರಿಗೆ ಇರುವುದು ಬೇಡ, ನೀನು ದುಷ್ಟ ಜನರೊಟ್ಟಿಗೆ ನಾಶವಾಗೋದು ಬೇಡ. ನಾನು ಹೇಳ್ತಿದ್ದೇನೆ, ದೇವರು ನಮ್ಮ ಒಬ್ಬೊಬ್ಬರನ್ನು ಪ್ರೀತಿಸ್ತಾನೆ. ದೇವರು ನಮ್ಮನ್ನು ನಾಶ ಮಾಡಲಿಕ್ಕೆ ಬಿಡುವುದಿಲ್ಲ. ದೇವರು ನಮಗೆ ವಾರ್ನಿಂಗ್ ಕೊಡ್ತಾನೆ, ದೇವರು ನಮಗೆ ಆಲೋಚನೆ ಕೊಡ್ತಾನೆ, ದೇವರು ನಮಗೆ ಗ್ರೇಸ್ ಕೊಡ್ತಾನೆ, ದೇವರು ನಮಗೆ ಮರ್ಸಿ ಕೊಡ್ತಾನೆ ನಾವು ಆತನ ಬಳಿಗೆ ಬರಲಿಕ್ಕೆ. ಆದ್ದರಿಂದ ಎ ಕಾಲ್ ಟು ಸರೆಂಡರ್. ರಿಮೆಂಬರ್ ಲಾರ್ಡ್ಸ್ ವೈಫ್. ಏನು ಮೆಸೇಜ್? ಎ ಕಾಲ್ ಟು ಸರೆಂಡರ್. ಕಮ್ ಬ್ಯಾಕ್, ಗಾಡ್ ಈಸ್ ಕಾಲಿಂಗ್ ಯು, ಕಮ್ ಬ್ಯಾಕ್. ದೇವರು ಹೇಳ್ತಾನೆ, ಹಿಂದೆ ಬಾ. ನೀನಿರುವಂಥ ಯಾವುದೇ ಸ್ಥಿತಿ ಇರ್ಬೋದು, ದೇವರು ನಿನಗೆ ಹೇಳ್ತಾನೆ, ಕಮ್ ಬ್ಯಾಕ್, ಕಮ್ ಬ್ಯಾಕ್. ಎ ಕಾಲ್ ಟು ಸರೆಂಡರ್. ದೇವರಿಗೆ ಸಮರ್ಪಿಸು.
ಹಿಂದಕ್ಕೆ ಬಾ. ದೇವರು ಹೇಳ್ತಾನೆ, ನೀನು ಹಿಂದಕ್ಕೆ ನೋಡಬೇಡ. ಡೋಂಟ್ ಲುಕ್ ಬ್ಯಾಕ್. ಅವಳು ಮಾಡಿದಂಥ ಮೊದಲನೆಯ ಪಾಪ ಏನಂದರೆ ಶಿ ಲುಕ್ ಬ್ಯಾಕ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಹೇಳಿದಂಥ ಕಮಾಂಡ್ಮೆಂಟ್, ಡೋಂಟ್ ಲುಕ್ ಬ್ಯಾಕ್, ಗೋ ಟು ದ ಮೌಂಟೇನ್. ನೀನು ಬೆಟ್ಟಕ್ಕೆ ಹೋಗಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಆದ್ದರಿಂದ ಮೊದಲನೆಯ ಸಂಗತಿ, ಮೊದಲನೆಯ ಪ್ರಾಮುಖ್ಯ ಸಂಗತಿ, ಡೋಂಟ್ ಲುಕ್ ಬ್ಯಾಕ್. ಇಟ್ ವಾಸ್ ಎ ಸೈನ್ ಆಫ್ ಡಿಸೊಬಿಡಿಯನ್ಸ್. ಟು ಲುಕ್ ಬ್ಯಾಕ್ ವಾಸ್ ಅ ಸೈನ್ ಆಫ್ ಡಿಸೊಬಿಡಿಯನ್ಸ್, ಅವಿಧೇಯತೆ. ದೇವರು ಹೇಳ್ತಿದ್ದಾನೆ ಮಾಡಬೇಡ ಎಂಬುದಾಗಿ ಹೇಳುವಾಗ, ನೀನು ಮಾಡಿದರೆ ಅದು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಅದು ಡಿಸ್ಒಬಿಡಿಯನ್ಸ್. ಆ್ಯಂಡ್ ಡಿಸ್ಒಬಿಡಿಯನ್ಸ್ ಸಿನ್ ದೇವರ ದೃಷ್ಟಿಯಲ್ಲಿ ಮಾಟಕ್ಕಿಂತ, ಮಂತ್ರಕ್ಕಿಂತ, ತಂತ್ರಕ್ಕಿಂತ ಅದು ಏನಂದೆ ಬಹಳ ಕಠಿಣವಾದದು. ದೇವರ ವಾಕ್ಯ, ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವಷ್ಟು ಆತನು ಯಾವುದಕ್ಕೆ ಮೆಚ್ಚುವುದಿಲ್ಲಂತೆ. ಆತನು ಹೇಳ್ತಿದ್ದಾನೆ, ಬಲಿಗೆ ಆಗಲಿ ಯಾವುದಕ್ಕಾಗಿ ಆತನು ಮೆಚ್ಚುವುದಿಲ್ಲ. ಮಾಟ ಮಂತ್ರಕ್ಕೆ ಅವಿಧೇಯತೆಯು ಈಕ್ವಲ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಏದೆನ್ ತೋಟದಲ್ಲಿ ಏನಾಯಿತು? ದೇವರು ಹೇಳಿದ, ನೀನು ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಆದರೆ ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದರೆ ನೀನು ಸತ್ತು ಹೋಗ್ತಿ. ಇದು ಕಮಾಂಡ್ಮೆಂಟ್, ಇದು ಇನ್ಸ್ಟ್ರಕ್ಷನ್. ನೋಡಿ, 2 ಮರ ಇದೆ, ಟ್ರೀ ಆಫ್ ಲೈಫ್, ಟ್ರೀ ಆಫ್ ನಾಲೆಡ್ಜ್. ಟ್ರೀ ಆಫ್ ಲೈಫ್ ಏನಂತ ಹೇಳಿದ್ರೆ ಬ್ಲೆಸ್ಡ್ ಲೈಫ್, ಅಬಂಡೆಂಟ್ ಲೈಫ್, ಕ್ರೈಸ್ಟ್ ಸೆಂಟರ್ಡ್ ಲೈಫ್. ಆ್ಯಂಡ್ ಟ್ರೀ ಆಫ್ ನಾಲೆಡ್ಜ್ ಅಂಡ್ ಈವಿಲ್, ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಕೊಡುವ ಮರ. ಅದು ಏನು ತೋರಿಸ್ತದೆ? ಸೆಲ್ಫ್ ಸೆಂಟರ್ಡ್ ಲೈಫ್. ಮೈ ಲೈಫ್, ನನಗೆ ಬೇಕಾದಾಗೆ ನಾನು ನಡೀತೇನೆ. ನಿನಗೆ ಬೇಕಾದಾಗೆ ನೀನು ದೇವರ ಮಾತನ್ನು ಕೇಳದೆ ಡಿಸೋಬಗೆ ನಡೆದರೆ ನಿನ್ನ ಲೈಫ್ನಲ್ಲಿ ಬ್ಲೆಸ್ಸಿಂಗಿಗೆ ತಡೆ ಆಗ್ತದೆ. ನಿನ್ನ ಲೈಫ್ನಲ್ಲಿ ದೇವರಿಂದ ಬರುವಂಥ ಬ್ಲೆಸ್ಸಿಂಗಿಗೆ ನೀನೇ ಡೋರ್ ಕ್ಲೋಸ್ ಮಾಡ್ತಿ, ನೀನೇ ಬ್ಲೆಸ್ಸಿಂಗಿಗೆ ತಡೆ ಆಗ್ತಿ. ಮತ್ತು ಬರುವಂಥ ವಿನಾಶಕ್ಕೆ ದೇವರು ಕಾರಣ ಅಲ್ಲ. ದೇವರು ನಮ್ಮನ್ನು ಆತನು ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ದೇವರು ನಮಗೆ ಲೈಫ್ ಕೊಡುವ ದೇವರಾಗಿದ್ದಾನೆ. ಅದಕ್ಕಾಗಿ ಯೇಸು ಬಂದಿದ್ದಾನೆ. ಆದರೆ ಯಾವಾಗ ನೀನು ಡಿಸೋಬ್ ಆಗ್ತಿ, ದೇವರ ವಾಕ್ಯ ಹೇಳ್ತದೆ, ಏದೆನ್ ತೋಟದಲ್ಲಿ ಕರ್ಸ್ ಬಂತು, ಶಾಪ ಬಂತು ಅವರ ಡಿಸೋಬೆಯಿಂದ. ಒಬ್ಬರು ಕೇಳಿದ್ರಂದ್ರೆ ಪಾಸ್ಟ್ಗೆ, ಎಂತ ಪಾಸ್ಟ್ ಅದು ದೊಡ್ಡ ಪಾಪವ? ಅಲ್ಲಿ ಏದೇನು ತೋಟದಲ್ಲಿ ನಾನಿರ್ತಿದ್ರೆ ನಾನು ಖಂಡಿತ ಅದು ಮರದ ಹತ್ತಿರಕ್ಕೆ ಹೋಗ್ತಿರ್ಲಿಲ್ಲ. ಒಬ್ಬ ಹೇಳಿದಂತೆ ಪಾಸ್ಟ್ ಹತ್ರ ಬಂದು, ಅದೇನು ದೊಡ್ಡ ತಪ್ಪು? ಏದೇನು ತೋಟದಲ್ಲಿ ಆದಮ ಅವಳ ಪ್ಲೇಸ್ನಲ್ಲಿ ನಾನಿರ್ತಿದ್ರೆ ದೇವರು ಹೇಳಿದನಲ್ಲ, ಎಲ್ಲವನ್ನು ಕೊಟ್ಟಿದ್ದಾನೆ, ಇದೊಂದು ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಹೇಳಿದಾಗ ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಅದರಲ್ಲಿ ಏನುಂಟು? ಅದರ ಹತ್ತಿರಕ್ಕೆ ಹೋಗೋದಿದ್ರೆ ಆಯಿತು ಎಂಬುದಾಗಿ. ಸೈತಾನ ಬರಲಿ, ಬಂದರು ಟೆಂಪ್ಟ್ ಮಾಡಿದರೂ ಕೂಡ ನಾನೇನು ಮಾಡೋದಿಲ್ಲ, ಅದರ ಹತ್ತಿರಕ್ಕೆ ಹೋಗುವುದಿಲ್ಲ. ಸರಿ ಎಂಬುದಾಗಿ ಪಾಸ್ಟರ್ ಅವರು ಏನು ಆನ್ಸರ್ ಮಾಡಲಿಲ್ಲ ಅಂದೆ. ಒಂದು ದಿವಸ ಪಾಸ್ಟರ್ ಮನೆಗೆ ಬಂದ್ರಂದೆ, ಒಳ್ಳೆ ಒಂದು ಬಾಕ್ಸನ್ನು, ಡೆಕೋರೇಟ್ ಮಾಡಿದಂಥ ಬ್ಯೂಟಿಫುಲ್ ಬಾಕ್ಸನ್ನು ಅವನ ಕೈಗೆ ಕೊಟ್ರಂದೆ. 3 days ಇದನ್ನು ನಿನ್ನ ಮನೇಲಿ ಇಟ್ಕೋ, ನಾನು 3 days ನಂತರ ಬಂದು ಕೊಂಡೋಗ್ತೇನೆ, ಜಾಗ್ರತೆ ಎಂಬುದಾಗಿ ಹೇಳಿದ್ರಂತೆ. ಭಾಳ ಇದರಲ್ಲಿ ಪ್ರೆಷಸ್ ಥಿಂಗ್ಸ್ ಉಂಟು, ತುಂಬ ಜಾಗ್ರತೆ ಮಾಡಿ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ನೀನು ಎಂಬುದಾಗಿ. ಎಸ್ ಎಂಬುದಾಗಿ ಹೇಳಿದ. 1 day ಪ್ರೊಟೆಕ್ಟ್ ಮಾಡಿದ, 2 days ಪ್ರೊಟೆಕ್ಟ್ ಮಾಡಿದ. ಒಳಗೆ ಟೆಂಪ್ಟೇಷನ್ ಸ್ಟಾರ್ಟ್ ಆಯಿತು. ಎಂಥ ಪ್ರೆಷಸ್ ವಸ್ತುವನ್ನು ಪಾಸ್ಟ್ರು ಏನು ತಂದಿಟ್ಟಿರ್ಬೋದು? ಏನು ಪಾಸ್ಟ್ರಿಗೆ ಗಿಫ್ಟ್ ಕೊಟ್ಟಿರ್ಬೋದಾ? ಡೈಮಂಡ್, ವಾಚ್, ಮೊಬೈಲ್. ಏನು ಜಸ್ಟ್ ಒಮ್ಮೆ ಓಪನ್ ಮಾಡಿ ನೋಡಿ, ಪಾಸ್ಟರ್ ಬರಲಿಕ್ಕೆ ಇನ್ನೊಂದು ದಿವಸ ಇದೆಯಲ್ಲ, ಹಾಗೇ ತಿರುಗಿ ಅದನ್ನೇನು ಮಾಡೋ, ಒಳ್ಳೆ ರ್ಯಾಪ್ ಮಾಡಿ ಪ್ಯಾಕ್ ಮಾಡುವ ಎಂಬುದಾಗಿ ಆಲೋಚನೆ ಮಾಡಿದ. ತಿರುಗಿ ಬೇಕಾ ಬೇಡವಾ, ನೋಡುವ ಏನಿದೆ ಎಂಬುದಾಗಿ. ಟೆಂಪ್ಟ್ ಆಯಿತು. ಲಾಸ್ಟ್ ಬಾಕ್ಸ್ ಓಪನ್ ಮಾಡುವಾಗ ಅದರ ಒಳಗಿಂದ ಅಕ್ಕಿ ಹಾರಿ ಓಡಿ ಹೋಯಿತು. ಅಯ್ಯೋ ದೇವರಿಗೆ, ಪಾಸ್ಟರ್ ಬಂದು ಏನು ಮಾಡೋದು? ಇದು ಬರ್ಡನ್, ನನಗೆ ಎಂತ ಮಾಡೋದು? 3rd day ಪಾಸ್ಟರ್ ಬಂದು, ಏನಪ್ಪ ಹೇಗಿದೆಯಾ ಸಮಾಚಾರ ಕೇಳಿದ್ರು. ಸರಿಯಪ್ಪ, ನಾನು ನಿನಗೊಂದು ಬಾಕ್ಸ್ ಕೊಟ್ಟಿದ್ದೇನಪ್ಪ, ಅದು ಕೊಡು. ಅದು ಪಾಸ್ಟರ್, ಅದು ಏನಂತ ಹೇಳಿದ್ರೆ ಜಸ್ಟ್ ನಾನೊಂದು ನೋಡಿದ್ದು ಏನಿದೆ ಎಂಬುದಾಗಿ. ಹೀಗೆ ಓಪನ್ ಮಾಡುವಾಗಲೇ ಆ ಬರ್ಡ್ ಇತ್ತು, ಹಾರಿ ಹೋಯಿತು. ಅದೇ ಅಪ್ಪ ಟ್ರುತ್ ಎಂಬುದಾಗಿ ಹೇಳಿದರು. ಪ್ರತಿಯೊಬ್ಬರಿಗೆ ನಮ್ಗೆ ಏನಿದೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಜೀವಿಸುವಾಗ ಶೋಧನೆ ಇದೆ, ನಮಗೇನಿದೆ, ಚಾಲೆಂಜ್ ಇದೆ. ಆದರೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಬೆಟ್ಟಕ್ಕೆ ಓಡಿ ಹೋಗಬೇಕು. ಡೋಂಟ್ ಲುಕ್ ಬ್ಯಾಕ್. ನೀನು ಎಲ್ಲಿ ಹೋಗ್ಬೇಕಂದ್ರೆ ಯೇಸು ಹೇಳಿದ್ದಾನೆ, ಬೆಟ್ಟಕ್ಕೆ ಓಡಿ ಹೋಗೋ. ಕಲ್ವಾರಿ ಬೆಟ್ಟದಲ್ಲಿ ಮಾತ್ರ ನಮಗೆ ಭದ್ರತೆ ಇದೆ. ಆಮೇಲೆ ಕಲ್ವಾರಿ ಬೆಟ್ಟದಲ್ಲಿ
ಆದ್ದರಿಂದ ಟ್ರಸ್ಟ್ ಗಾಡ್ ಫಾರ್ ಯುವರ್ ಬೆಟರ್ ಫ್ಯೂಚರ್. ನಿಮ್ಮ ಲೈಫ್ಗೋಸ್ಕರ ಯೇಸುವನ್ನು ನೀನು ಏನು ಮಾಡಿದ್ರೆ ಫೋಕಸ್ ಮಾಡು. ಗಾಡ್ ಈಸ್ ಕಾಲಿಂಗ್ ಅಸ್. ದೇವರು ನಮ್ಮನ್ನು ಕರೀತಿದ್ದಾನೆ. ಯಾಕೆ ದೇವರು ನಮ್ಮನ್ನು ಕರೀತಿದ್ದಾನೆ? ಒಳ್ಳೆ ಫ್ಯೂಚರ್ ಕೊಡೋದಕ್ಕೋಸ್ಕರ, ಒಳ್ಳೆಯ ಒಂದು ಸಮಾಧಾನದ ಜೀವಿತವನ್ನು ಕೊಡೋದಕ್ಕೋಸ್ಕರ ದೇವರು ನಮ್ಮನ್ನು ಕೊಡ್ತಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಅವರು ಏನು ಮಾಡಿದೆ ಅಂತ ಹೇಳಿದರೆ ಡಿಸೋಬೆ ಆದರು. ಅದೇ ರೀತಿ ಲೋಟನ ವೈಫು, ಅವಳು ಹಿಂದೆ ನೋಡಿದಂಥ ಆ ಒಂದು ನೋಟ, ಈ ನೋಟದಲ್ಲಿ ಅನೇಕ ಗಂಭೀರವಾದಂಥ ಎಚ್ಚರಿಕೆಗಳು, ಗಮನಿಸಬೇಕಾದಂಥ ಅಂಶಗಳು ಅಡಗಿವೆ. ಮೊದಲನೆಯ ಅವಳ ನೋಟ, ಹಿಂದಕ್ಕೆ ನೋಡಿದಂಥ ನೋಟ ಏನನ್ನು ತೋರಿಸ್ತದೆ ಅಂತ ಹೇಳಿದರೆ ಅವಳ ಅವಿಧೇಯತೆಯನ್ನು ತೋರಿಸ್ತದೆ. ದೇವರು ಹೇಳಿದ ಹಿಂದೆ ನೋಡಬೇಡ, ಬೆಟ್ಟಕ್ಕೆ ಓಡಿ ಹೋಗಿ ಎಂಬುದಾಗಿ ಹೇಳಿದ. ಇದು ಡಿಸೋಬಿಡಿಯನ್ಸ್. ಟು ಲುಕ್ ಬ್ಯಾಕ್ ವಾಸ್ ದ ಸೈನ್ ಆಫ್ ಡಿಸ್ಒಬೀಡಿಯನ್ಸ್. ಆದ್ದರಿಂದ ಪ್ರಿಯರೇ, ಇವತ್ತು ದೇವರ ಸಂದೇಶ ನಿಮ್ಮ ಬಳಿಗೆ ಬರುವಾಗ, ದೇವರ ವಾಕ್ಯ ನಿಮಗೆ ಎಚ್ಚರಿಕೆಯನ್ನು ಕೊಡುವಾಗ, ದೇವರ ವಾಕ್ಯವನ್ನು ದೇವರು ನಿಮ್ಮೊಂದು ಪ್ರೀತಿಯಿಂದ ಮಾತಾಡುವಾಗ ಅದಕ್ಕೆ ಒಬ್ಬೆ ಆಗಿರಿ. ಆಮೇಲೆ ದೇವರ ವಾಕ್ಯತೆ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ನೀವೇನು ಮಾಡ್ತೀರಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಯೇಸು ನಿನ್ನನ್ನು ಬ್ಲೆಸ್ ಮಾಡಲಿಕ್ಕೆ ಇಷ್ಟಪಡ್ತಾನೆ, ನಿನ್ನೊಂದಿಗೆ ಇರಲು ಇಷ್ಟಪಡ್ತಾನೆ, ನಿನಗೊಂದು ಬೆಸ್ಟ್ ಲೈಫ್, ಬೆಸ್ಟ್ ಫ್ಯೂಚರನ್ನು ಕೊಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ಆದ್ದರಿಂದ ನೀನು ದೇವರ ವಾಕ್ಯದಲ್ಲಿರುವಂಥ ಎಚ್ಚರಿಕೆಯನ್ನು ಗಮನಿಸಬೇಕು. ದೇವರ ವಾಕ್ಯ ಹೇಳ್ತದಲ್ಲ, ನಾನು ಈ ದಿವಸ ನಿಮ್ಮೊಂದಿಗೆ ಮಾತಾಡಿದ ನನ್ನ ಮಾತುಗಳು ನೀವು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆದರೆ, ಡಿಟೋರ್ನಮಿ ಚಾಪ್ಟರ್ ಅಂತದೆ, ಈ ಶುಭಗಳು ನಿಮ್ಗೇನಾಗ್ತದೆ ಪ್ರಾಪ್ತವಾಗುತ್ತವೆ. ನೀವು ಊರಿನಲ್ಲಿ ಅಡವಿಯಲ್ಲಿ ಕೂಡ ನೀವು ಏನಾಗ್ತಿರದೆ ಆಶೀರ್ವದಿಸಲ್ಪಡ್ತೀರಿ. ನಿಮ್ಮ ಮನೆಯಲ್ಲಿ ಕಣಜಗಳು ತೊಟ್ಟಿಯಲ್ಲಿ ತುಂಬಿರ್ತದೆ, ನಿಮಗೆ ಕೊರತೆ ಉಂಟಾಗೋದಿಲ್ಲ. ಶತ್ರು ನಿಮ್ಮನ್ನು ಮುಟ್ಟುವುದಿಲ್ಲ. ಶತ್ರು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡಿ ಹೋಗ್ತಾನೆ. ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಯಾರಾದರೂ ಕೂಡ ಸರ್ಕಸ್ ಮಾಡಿದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಅವರು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡಿ ಹೋಗ್ತಾರೆ. ಆಮೇಲೆ ಇದು ದೇವರ ಪ್ರಾಮಿಸ್. ಆದ್ದರಿಂದ ಗಾಡ್ ಇಸ್ ಅ ಲವಿಂಗ್ ಗಾಡ್, ಗಾಡ್ ಇಸ್ ಅ ಗುಡ್ ಗಾಡ್. ದೇವರು ನಿನ್ನನ್ನು ಬ್ಲೆಸ್ ಮಾಡಲು ಆಶೀರ್ವದಿಸ್ತಾನೆ. ಆದರೆ ನೀವು ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ರಿಮೆಂಬರ್ ಲಾರ್ಡ್ಸ್ ವೈಫ್. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವಳು ಮಾಡಿದಂಥ ಫಸ್ಟ್ ನಂಬರ್ 1 ಮಿಸ್ಟೇಕ್ ಏನು? ಅವಳ ಒಂದು ನೋಟ, ಹಿಂದೆ ನೋಡಿದಂಥ ನೋಟ ಏನಂತ ಹೇಳಿದ್ರೆ ಅದು ಡಿಸೊಬೀಡಿಯನ್ಸ್. ಅದೇನಾಗಿದೆ? ಅವಿಧೇಯತೆಯ ನೋಟವಾಗಿದೆ. ಎರಡನೇದಾಗಿ ಟು ಲುಕ್ ಬ್ಯಾಕ್. ಹಿಂದೆ ನೋಡುವಂಥ ಒಂದು ನೋಟ ಏನಾಗಿದೆ? ಅನ್ಬಿಲೀಫ್, ಅಪನಂಬಿಕೆ, ಅನ್ಬಿಲೀಫ್. ಇವತ್ತು ನಾವು ವಿಶ್ವಾಸದಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ಆಮೇಲೆ ಅಬ್ರಾಮನು ವಿಶ್ವಾಸದ ತಂದೆಯಾಗಿದ್ದಾನೆ, ನಂಬಿಕೆಯ ಪಿತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ, ನೀವತ್ತು ದೇವರ ಆಲಯಕ್ಕೆ ಬಂದಿದ್ದೀರಿ, ನಂಬಿಕೆಯಿಂದ ಬಂದಿದ್ದೀರಿ. ಇಬ್ರಿಯ ಗ್ರಂಥ 11 ದೇವರ ವಾಕ್ಯ ಹೇಳ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ. ಆಮೇಲೆ ನನ್ನ ದೇವರಿದ್ದಾನೆ, ನನ್ನನ್ನು ಬ್ಲೆಸ್ ಮಾಡ್ತಾನೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನನ್ನ ಕಾಯಿಲೆಯನ್ನು ಗುಣ ಮಾಡ್ತಾನೆ, ರೋಗ ಶಾಂತಿ ಮಾಡ್ತಾನೆ, ಮಿರಕಲ್ ಮಾಡ್ತಾನೆ, ನನ್ನನ್ನು ಲಿಫ್ಟ್ ಮಾಡ್ತಾನೆ ಎಂಬುದಾಗಿ ನೀನು ದೇವರ ಮೇಲೆ ನಂಬಿಕೆ ಇಡಬೇಕು. ಅದಕ್ಕೆ ಯೇಸು ಹೇಳಿದ, ಹ್ಯಾವ್ ಫೇತ್ ಇನ್ ಮೀ, ಹ್ಯಾವ್ ಫೇತ್ ಇನ್ ಗಾಡ್. ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಲುಕ್ ಬ್ಯಾಕ್, ಇಟ್ ವಾಸ್ ದ ಸೈನ್ ಆಫ್ ಅನ್ಬಿಲೀಫ್. ಡಿಸೊಬಿಡಿಯನ್ಸ್ ಮಾತ್ರ ಅಲ್ಲ, ಆ ಒಂದು ನೋಟ. ಶಿ ಲುಕ್ಡ್ ಬ್ಯಾಕ್. ವಾಟ್ ವಾಸ್ ದ ಸಿನ್? ಶಿ ಲುಕ್ಡ್ ಬ್ಯಾಕ್. ಆದ್ದರಿಂದ ದೇವರ ಆತ್ಮ ಹೇಳ್ತಾನೆ, ಡೋಂಟ್ ಲುಕ್ ಬ್ಯಾಕ್. ನಿನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬಂದರೆ, ನಿನ್ನ ಲೈಫ್ನಲ್ಲಿ ಚಾಲೆಂಜ್ ಬಂದರೆ, ಗೋ ಟು ದ ಮೌಂಟೇನ್. ಕಲ್ವರಿ ಶಿಲುಬೆ ಬೆಳೆಗೆ ಹೋಗು. ಅಲ್ಲಿ ಯೇಸು ಕ್ರಿಸ್ತ ನಿನಗೆ ಯಜ್ಞ ಅರ್ಪಿಸಿದ್ದಾನೆ, ನಿನಗೆ ಜಯವನ್ನು ಕೊಟ್ಟಿದ್ದಾನೆ, ನಿನ್ನ ಮಾರ್ಗವನ್ನು ಮಧುರವಾಗಿ ಮಾಡಿದ್ದಾನೆ, ನಿನ್ನ ಕತ್ತಲನ್ನು ಬೆಳಕಾಗಿ ಮಾಡಿದ್ದಾನೆ. ಗೋ ಟು ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆಗೆ ಹೋಗು, ಅಲ್ಲಿ ಬಿರುಗಾಳಿ ಅಡಗ್ತದೆ. ಆಮೇಲೆ ದೇವರ ಪ್ರಸನ್ನತೆಯಲ್ಲಿ ಸಮುದ್ರ ಶಾಂತವಾಗ್ತದೆ. ನಿನಗೊಂದು ಸ್ಥಳವಿದೆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ, ಜಯವಾಗಿ ಎದ್ದು ಬರಲಿಕ್ಕೆ, ನೀನು ಹದ್ದುಗಳಂತೆ ಹಾರಾಡಿ ಹೊಸ ಬಲವನ್ನು ಹೊಂದಲಿಕ್ಕೆ ನಿನಗೊಂದು ಸ್ಥಳ ಇದೆ. ಅದಕ್ಕೆ ದೇವರು ಹೇಳ್ತಾರೆ, ಡೋಂಟ್ ಲುಕ್ ಬ್ಯಾಕ್, ಗೋ ಟು ದ ಮೌಂಟೈನ್. ನೀನು ಬೆಟ್ಟಕ್ಕೆ ಹೋಗು ಎಂಬುದಾಗಿ ದೇವರ ವಾಕ್ಯದೆ. ಕಲ್ವಾರಿ ಬೆಟ್ಟದಲ್ಲಿ ಯೇಸು ಕ್ರಿಸ್ತನ ಧ್ವಜವನ್ನು ಹಾರಿಸಿದ್ದಾನೆ.
ಆಮೇಲೆ ಕಲ್ವಾರಿ ಬೆಟ್ಟದಲ್ಲಿ ಯೇಸು ಸೈತನ ತಲೆಯನ್ನು ಜಜ್ಜಿದ್ದಾನೆ. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಕತ್ತಲೆಯನ್ನು ಆತನು ಮಾರ್ಪಡಿಸಿ ನಮಗೆ ಬೆಳಕು ಕೊಟ್ಟಿದ್ದಾನೆ. ಯೇಸು ರಿಸರ್ವೇಷನ್ ಆಗಿದ್ದಾನೆ. ಈ ಈಸ್ ಮೈ ಲಾರ್ಡ್. ಆಮೇನ್. ಈ ಈಸ್ ಮೈ ರಿಡೀಮರ್. ಈ ಈಸ್ ಮೈ ವಿಕ್ಟ್ರಿ. ಆತನು ನನ್ನ ಜಯಧ್ವಜವಾಗಿದ್ದಾನೆ. ಆತನು ನನ್ನ ಜಯವಾಗಿದ್ದಾನೆ. ಆದ್ದರಿಂದ ನಿನಗೆ ಅವಮಾನ ಆಗುವುದಿಲ್ಲ, ಶೇಮ್ ಆಗುವುದಿಲ್ಲ. ನಾನು ನಿನ್ನನ್ನು ಎಂಕರೇಜ್ ಮಾಡ್ತೇನೆ. ಪರಿಸ್ಥಿತಿ ಏನು ಬಂದರೂ ಕೂಡ ನೀನು ಟರ್ನ್ ಆಗಬೇಡ, ಹಿಂದಕ್ಕೆ ಹೋಗಬೇಡ. ಅನ್ಬಿಲೀಫ್. ಯಾಕೆ ನಾನು ಅನ್ಬಿಲೀಫ್ ಹೇಳ್ತೀನಿ? ಆ ನೋಟದಲ್ಲಿ ಲೋಟನ ಹೆಂಡತಿ ಎಲ್ಲ ಈ ಒಂದು ಬ್ಲೆಸ್ಸಿಂಗನ್ನು ಕಣ್ಣಿನಿಂದ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲು. ಲೋಟನಿಗೆ ಅನ್ಯ ರಾಜರು ಬಂದು ಯುದ್ಧ ಮಾಡುವಾಗ ಅವಳಲ್ಲಿದ್ದಾಳೆ. ಅಬ್ರಾಮನು ಬಂದು ಅನ್ಯ ಜನರ ಕೈಯಿಂದ ಬಿಡಿಸಿದ್ದನ್ನು ಕೂಡ ಅವಳು ನೋಡಿದ್ಲು ಅಲ್ವಾ? ಜೆನೆಸಿಸ್ ಚಾಪ್ಟರ್ 14:12 ಹೇಳ್ತದೆ. ಜೆನೆಸಿಸ್ ಚಾಪ್ಟರ್ ಆದಿಕಾಂಡ 14:12. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಅವನ ಆಸ್ತಿ ಸಹಿತ ಹಿಡಿದು ಹೋಗುವಾಗ ಅಬ್ರಾಮನ್ ಏನ್ ಮಾಡ್ದ? ತನ್ನ ಜನರನ್ನು ಕಳಿಸಿ ಲೋಟನನ್ನು, ಅವನ ಆಸ್ತಿಯನ್ನು ಎಲ್ಲ ಬಿಡಿಸಿದ. ಇದು ಕೂಡ ಲೋಟನ ಹೆಂಡತಿ ನೋಡಿದಾಳೆ. ಈ ಒಂದು ವಾಸ್ತವತೆ ನೋಡ್ಲಿಲ್ವಾ? ನನ್ನ ಗಂಡನನ್ನು ಆಸ್ತಿಯನ್ನೆಲ್ಲ ಸೂರೆ ಮಾಡಿಕೊಂಡು ಹೋಗುವಾಗ ಅಬ್ರಾಹ್ಮಣ ದೇವರು ಸಹಾಯ ಕೊಟ್ಟು ನಮ್ಮನ್ನೆಲ್ಲ ವೈರ್ಯ ಕೈಯಿಂದ ಬಿಡಿಸಿದ. ನಮ್ಮ ಆಸ್ತಿಯನ್ನು ನಮಗೇನು ಮಾಡಿದ? ರಿಟರ್ನ್ ಕೊಟ್ಟ. ನಾವು ಕಳೆದುಕೊಂಡದೆಲ್ಲವನ್ನು ನಮ್ಮನ್ನು ರೆಸ್ಟೋರ್ ಮಾಡಿದ. ಇದು ಸಾಕ್ಷಿಯನ್ನು ಅವಳು ಕಣ್ಣಿನಿಂದ ನೋಡಿದಾಳೆ. ಲೋಟನ ವೈಫ್ ನಾವು ನೋಡ್ತಿದ್ದೇವೆ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಅಲ್ಲಿ ನಾವು ನೋಡ್ತಿದ್ದೇವೆ ದೇವದೂತರು ಬಂದು ಸಂದೇಶ ಕೊಟ್ಟರು, ಈ ಸಿಟಿಯನ್ನು ನಾವು ಏನ್ ಮಾಡ್ತೇವೆ? ಡಿಸ್ಟ್ರಾಯ್ ಮಾಡ್ತೇವೆ. ಆಗ ಕೂಡ ಲೋಟನ ವೈಫ್ ಅಲ್ಲಿದ್ದಾಳೆ, ಲೋಟನೊಟ್ಟಿಗೆ. ಅಬ್ರಾಹ್ಮನಿಗೆ ಕೂಡ ಸಂದೇಶ ಗೊತ್ತಿದೆ. ನಾವು ನೋಡ್ತಿದ್ದೇವೆ ಲೋಟನ ವೈಫ್ ಅಲ್ಲಿ ಇದ್ದಾಳೆ. ದೇವದೂತರು ಇಬ್ಬರು ಪುರುಷರು ಬಂದ್ರಲ್ಲ, ಪುರುಷರು ಬಂದು ಹೇಳಿದ್ರು, ಬೇಗನೆ ನೀವು ಇಲ್ಲಿಂದ ಜಾಗ ಕಾಲ ಮಾಡಿರಿ, ಬೆಟ್ಟಕ್ಕೆ ಓಡಿ ಹೋಗಿರಿ, ಈ ಸಿಟಿಯನ್ನೀಗ ದೇವರು ನಾಶ ಮಾಡ್ತಾನೆ, ಇದಕ್ಕೀಗ ಬೆಂಕಿ ಬೀಳ್ತದೆ ಹೇಳುವಾಗ ಕೂಡ ಅವಳಲ್ಲಿದ್ದಾಳೆ. ಥರ್ಡ್ಲಿ ನಾವು ನೋಡ್ತಿದ್ದೇವೆ, ಅಲ್ಲಿ 16ನೇ ವಚನ ಹೇಳ್ತದೆ, 19:16 ದೇವದೂತ ಅವ್ರು ತಡ ಮಾಡಿದಾಗ ದೇವದೂತನ ಏನ್ ಮಾಡಿದ? ಇಬ್ಬರು ಪುರುಷರು ಬಂದವರು ಏನ್ ಮಾಡಿದ್ರು? ಅವ್ರು ಲೇಟ್ ಮಾಡುವಾಗ ಏನ್ ಮಾಡಿದ್ರು? ಅವರ ಕೈ ಹಿಡಿದು ಅವರನ್ನು ಹೊರಗೆ ತಂದ್ರು. ಇದೆಲ್ಲವನ್ನು ಅವಳು ಕಣ್ಣಿನಿಂದ ನೋಡಿದರೆ, ಆದರೂ ಕೂಡ ಅನ್ಬಿಲೀಫ್, ಅವಿಶ್ವಾಸ. ಆದ್ದರಿಂದ ಇವತ್ತು ನಾನು ಹೇಳ್ತೇನೆ, ನಿಮ್ಮ ನಂಬಿಕೆ ದೇವರ ವಾಕ್ಯ ಹೇಳ್ತದೆ ನಿಮಗೆ ಜಯ ಕೊಡ್ತದೆ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ, ಮತ್ತೆ ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರ ಮಾತಿನ ಮೇಲೆ ನಿಮಗೆ ವಿಶ್ವಾಸ ಇರಲಿ, ದೇವರ ವಾಗ್ದಾನದ ಮೇಲೆ ನಿಮಗೆ ನಂಬಿಕೆ ಇರಲಿ. ಇದು ವಾಗ್ದಾನ ಯಾವುದೇ ಒಬ್ಬ ಪೊಲಿಟಿಷಿಯನ್ ನಿಮಗೆ ಕೊಟ್ಟಂತ ಭರವಸೆ ಅಲ್ಲ. ಇದು ವಾಗ್ದಾನ ಯಾವುದೇ ಒಬ್ಬ ದೇಶದ ಪ್ರಧಾನ ಮಂತ್ರಿಯಾಗಲಿ ಯಾರೇ ಕೊಟ್ಟಂತ ವಾಗ್ದಾನ, ಇದು ಜೀವಸ್ವರೂಪದ ದೇವರ ಪ್ರಾಮಿಸ್ ಆಗಿದೆ. ಆಮೇಲೆ ಸೃಷ್ಟಿಕರ್ತನ ಮಾತಾಗಿದೆ. ಭೂಮಿ ಆಕಾಶ ಉಂಟು ಮಾಡಿದ ದೇವರ ವಾಗ್ದಾನಗಳು ಇದು ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಆಗಿದೆ. ದೇವರು ಇದರಲ್ಲಿ ಏನೆಲ್ಲ ಮಾತಾಡಿದಾನೆ ಅದು ಹೌದು ಮತ್ತು ಆಮೇನ್ ಆಗಿದೆ. ಅದು ನಿನ್ನ ಲೈಫ್ನಲ್ಲಿ ನಂಬಿಕೆಯ ಮೂಲಕ ಅದು ಫುಲ್ಫಿಲ್ ಆಗುವಂಥದ್ದಾಗಿದೆ. ಆದ್ದರಿಂದ ವಾಗ್ದಾನಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ, ದೇವರ ಮೇಲೆ ವಿಶ್ವಾಸ ಇಡಿರಿ. ಡೋಂಟ್ ಲುಕ್ ಬ್ಯಾಕ್. ಅದಕ್ಕೋಸ್ಕರ ಬೇರೆ ದಾರಿಗೆ ನೀನು ಹೋಗಬೇಡ, ಟರ್ನ್ ತಗೊಳ್ಬೇಡ. ನೀನು ಮುಂದಕ್ಕೆ ಹೋಗು. ನಿನ್ನ ಪ್ರಯಾಣದಲ್ಲಿ, ನಿನ್ನ ವಿಶ್ವಾಸದ ಪ್ರಯಾಣದಲ್ಲಿ ನೀನು ಮೂವ್ ಆನ್, ಗೋ ಫಾರ್ವರ್ಡ್. ಗಾಡ್ ಈಸ್ ವಿತ್ ಯು. ದೇವರು ನಿನಗೆ ಮಾರ್ಗ ಸರಗ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತಿದೆ, ಆತನು ಎಲ್ಲ ನಿನ್ನ ದಾರಿಯಲ್ಲಿ ಬರುವಂಥ ದಿಣ್ಣಗಳನ್ನು ಬೆಟ್ಟಗಳನ್ನು ಸಮ ಮಾಡಿ ಪುಡಿ ಮಾಡಿಕೊಂಡು ನಿನಗೆ ಮುಂದಕ್ಕೆ ಆತನು ಮಾರ್ಗ ಮಾಡ್ತಾನೆ. ಆಮೇಲೆ ನಿನಗೆ ಬರುವಂಥ ಎಲ್ಲ ಸಮಸ್ಯೆಯಿಂದ ದೇವರ ವಾಗ್ದಾನ ಇಟ್ಕೋ. ದೇವರ ವಾಗ್ದಾನ ಕೈಲಿ ಇಟ್ಕೊಂಡು ಪ್ರಾರ್ಥನೆ ಮಾಡು. ದೇವರ ಪ್ರಾಮಿಸನ್ನು ಕೈಲಿ ಹಿಡಿದುಕೊಂಡು ಸ್ತೋತ್ರ ಮಾಡು. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ವಾಗ್ದಾನ ಇಟ್ಕೊಂಡು ಪ್ರೇಯರ್ ಮಾಡಿ ರಕ್ಷಣಾ ಕಾರ್ಯ ದೇವರದ್ದು ಆಗ್ತದೆ. ನಿನ್ನ ಮನೆ ಒಳಗೆ ದೇವರ ಕಾರ್ಯ ಆಗ್ತದೆ. ಆದ್ದರಿಂದ ಅನ್ಬಿಲೀಫ್, ಟು ಲುಕ್ ಬ್ಯಾಕ್ ವಾಸ್ ದ ಸೈನ್ ಆಫ್ ಡಿಸೋಬಿಡೆನ್ಸ್. ಟು ಲುಕ್ ಬ್ಯಾಕ್ ವಾಸ್ ದ ಸೈನ್ ಆಫ್ ಅನ್ಬಿಲೀಫ್. ಮೂರನೇದಾಗಿ ನೋಡುವಾಗ
ಇದು ಸೈನ್ ಏನು ತೋರಿಸ್ತಂದ್ರೆ ಕಾಂಪ್ರಮೈಸ್, ಸಂಧಾನ. ನಾನು ಆಲೋಚನೆ ಮಾಡೋದು, ಲೋಟನ ಹೆಂಡತಿ ದೈಹಿಕವಾಗಿ ಲೋಟನೊಟ್ಟಿಗಿದ್ಲೇನಲ್ಲ. ಸೊದೋಮ್ ಗೋಮರ ದೇವರು ನಾಶ ಮಾಡುವಾಗ ಹೊರಗೆ ಬಂದಾಗ ಅವಳು ಫಿಸಿಕಲ್ ಮಾತ್ರ ಲೋಟನೊಟ್ಟಿಗೆ ಹೊರಗೆ ಬಂದಿದ್ದಾಳೆ, ಆದರೆ ಅವಳ ಮನಸ್ಸು, ಅವಳ ಹೃದಯ ಎಲ್ಲ ಒಳಗಿದೆ, ಸೊದೋಮ್ ಗೋಮರದ ಒಳಗಿನಿದೆ. ಇದು ಏನನ್ನು ತೋರಿಸ್ತಾ ಅಂತ ಹೇಳಿದ್ರೆ, ಅವಳ ಅಟ್ಯಾಚ್ಮೆಂಟ್, ಸೊದೋಮ್ ಗೋಮರದೊಟ್ಟಿಗಿದ್ದ ಅಟ್ಯಾಚ್ಮೆಂಟನ್ನು ತೋರಿಸ್ತದೆ. ಅವಳ ಫುಲ್ ಅಟ್ಯಾಚ್ಮೆಂಟ್ ಎಲ್ಲಿತ್ತು? ಸೊದೋಮ್ ಗೋಮರದ ಒಳಗಿತ್ತು. ಅದಕ್ಕೆ ದೇವರು ಸ್ವಾಮಿ ಹೇಳ್ತಿದ್ದಾನೆ, ನೋಡಿಕೊಂಡು ಹೇಳ್ತಿದ್ದಾನೆ, ಲೋಟನ ಹೆಂಡತಿಯನ್ನು ನೀವು ನೆನಪು ಮಾಡಿಕೊಳ್ಳಿರಿ. ಯಾಕಂದರೆ ನನ್ನ ಬರಣದ ಸಮಯದಲ್ಲಿ ಅನೇಕ ನಾವು ನೋಡ್ತೇವೆ, ಚರ್ಚಸ್, ಅನೇಕ ವಿಶ್ವಾಸಿಗಳು ಪ್ರಿಪೇರ್ ಆಗಿರುವುದಿಲ್ಲ. ನಾವು ಕ್ರಿಸ್ತನೊಟ್ಟಿಗೆ ಮ್ಯಾರೇಜ್ ಆಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಲೋಟನ ವೈಫು ಲೋಕದೊಟ್ಟಿಗೆ ಮದುವೆ ಆದ್ಲು. ಅವಳು ಶಿ ವಾಸ್ ಮ್ಯಾರಿಡ್ ಟು ದ ವರ್ಲ್ಡ್. ಅವಳು ಲೋಕದೊಟ್ಟಿಗೆ ಮದುವೆ ಆದ್ಲು, ದೇವರೊಟ್ಟಿಗೆ ಮದುವೆ ಆಗಬೇಕಿತ್ತು. ಅವಳು ಹೊರಗೆ ಬಂದಿದ್ದಾಳೆ ಗಂಡನೊಟ್ಟಿಗೆ. ಅವಳೆಲ್ಲ ನೋಡ್ತೇವೆ, ಸ್ಪಿರಿಚುವಲ್ ಆಕ್ಟಿವಿಟೀಸ್ನಲ್ಲಿ ಲೋಟನ ಒಟ್ಟಿಗೆ ಇದ್ದಿರ್ಬೋದು, ಆದರೆ ನಾವು ನೋಡ್ತಿದ್ದೇವೆ ಅವಳ ಮನಸ್ಸು, ಅವಳ ಅಟ್ಯಾಚ್ಮೆಂಟ್ ನಾವು ನೋಡ್ತೇವೆ. ಅವಳಿಗಿದ್ದಂಥ ಎಲ್ಲ ಪ್ರೀತಿ ಇದು ನೋಡ್ತೇವೆ. ಅವಳ ಲೈಫ್ ಕ್ಯಾರೆಕ್ಟರ್ನು ತೋರಿಸ್ತದೆ. ಟು ಲುಕ್ ಬ್ಯಾಕ್, ಹಿಂದಕ್ಕೆ ನೋಡಿದಂಥ ನೋಟ ಬರೇ ಒಂದು ಡಿಸೊಬಿಡೆನ್ಸ್, ಅವಿಧೇಯತೆ ಮಾತ್ರ ಅಲ್ಲ. ಹಿಂದಕ್ಕೆ ನೋಡಿದಂಥ ಅವಳ ಒಂದು ನೋಟ ಅದು ಅಪನಂಬಿಕೆ ಮಾತ್ರ ಅಲ್ಲ, ಅದು ಸೊದೋಮ್ ಗೋಮರದ ಮೇಲೆ ಅವಳಿಗಿದ್ದಂಥ ವ್ಯಾಮೋಹವನ್ನು ತೋರಿಸ್ತದೆ. ಸೊದೋಮ್ ಗೋಮರದ ಬಗ್ಗೆ ಅವಳಿಗಿದ್ದಂಥ ಪ್ರೀತಿಯನ್ನು ತೋರಿಸ್ತದೆ. ಸೊದೋಮ್ ಗೋಮರದ ಬಗ್ಗೆ ಅವಳಿಗಿದ್ದಂಥ ಅಟ್ಯಾಚ್ಮೆಂಟ್ ಅನ್ನು ತೋರಿಸ್ತದೆ. ಸೊದೋಮ್ ಗೋಮರದ ಜನರೊಟ್ಟಿಗಿದ್ದಂಥ ಫ್ರೆಂಡ್ಶಿಪ್ ಅನ್ನು ತೋರಿಸ್ತದೆ. ಸೊದೋಮ್ ಗೋಮರದೊಟ್ಟಿಗಿದ್ದಂಥ ಫೆಲೋಶಿಪ್ ಅನ್ನು ತೋರಿಸ್ತದೆ. ಸೊದೋಮ್ ಗೋಮರದೊಟ್ಟಿಗಿದ್ದಂಥ ಆ ಒಂದು ಅವಳು ಏನು ಟೈಮ್ ಸ್ಪೆಂಡ್ ಮಾಡಿದಾಳೆ ಅದನ್ನು ತೋರಿಸ್ತದೆ. ಅವಳ ಹೃದಯವೆಲ್ಲ ಎಲ್ಲಿದೆ ಅಂದರೆ ಸೊದೋಮ್ ಗೋಮರದಲ್ಲಿದ್ದಾಳೆ. ಅವಳ ಫಿಸಿಕಲ್ ಬಾಡಿ ಮಾತ್ರ ಎಲ್ಲಿದೆ? ನಾವು ನೋಡ್ತಿದ್ದೇವೆ. ದೇವರವಳಿಗೆ ವಾರ್ನಿಂಗ್ ಮಾಡಿದ, ಹಿಂದಕ್ಕೆ ನೋಡಬೇಡ, ಇಲ್ಲಿ ಏನಾಗ್ತದೆ, ನಾಶನ ಉಂಟಾಗ್ತದೆ, ಆದ್ದರಿಂದ ನೀನು ಮುಂದಕ್ಕೆ ಹೋಗು. ನೋಡಿ, ದೇವರು ನಮ್ಮನ್ನು ಕೆಲವು ಸಲ ಪ್ರೀತಿಯಿಂದ ಎಚ್ಚರಿಸ್ತಾನಲ್ಲ. ಅದಕ್ಕೆ ಇಬ್ರಿಯ ಗ್ರಂಥ 12 ಹೇಳ್ತದೆ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡಿರಲ್ವಾ. ತಾನು ಪ್ರೀತಿಸೋರ್ನಾಥನ ಏನು ಮಾಡ್ತಾರಂದೆ? ಇಬ್ರಿ 12 ಹೇಳ್ತೇವೆ, ತನ್ನನ್ನು ಪ್ರೀತಿಸೋರ್ನಾಥನ ಏನು ಮಾಡ್ತಾನೆ? ಗದರಿಸ್ತಾನೆ, ಶಿಕ್ಷಿಸ್ತಾನೆ. ಯಾಕೆ? ಈ ಶಿಕ್ಷೆ ನಂತರ ನಮಗೆ ಒಳ್ಳೆಯದನ್ನು ಮಾಡ್ತದೆ. ಆಮೇಲೆ ನಮಗೆ ಆಶೀರ್ವಾದವನ್ನು ತರ್ತದೆ. ಯಾರು ಕೊಡೊಬ್ಬ ತಂದೆ ತನ್ನ ಮಕ್ಕಳನ್ನು ಆತನು ಡಿಸಿಪ್ಲಿನ್ ಮಾಡೋದಿಲ್ವಾ? ಶಿಕ್ಷಿಸ್ತಿಲ್ವಾ? ಯಾಕೆ? ಅಗೆತನದಿಂದ ಮಾಡ್ತಾನ? ಇಲ್ಲ. ಯಾಕೆಂದ್ರೆ ಅವರ ಒಳ್ಳೆಯದಕ್ಕಾಗಿ. ಅದೇ ರೀತಿ ನಮ್ಮ ತಂದೆ ನಮ್ಮನ್ನು ಪ್ರೀತಿಸುವ ತಂದೆ ಆಗಿದ್ದಾನೆ. ಆಮೇಲೆ ನಮ್ಮನ್ನು ಕ್ಷಮಿಸ್ತಾನೆ. ನಾನು ಎಷ್ಟು ಇವತ್ತು ಹಿಂದಕ್ಕೆ ಹೋದ್ರೂ ಕೂಡ ನಾನು ಹೇಳ್ತೇನೆ, ಕಮ್ ಬ್ಯಾಕ್. ಇದು ಮೆಸೇಜ್, ಕಮ್ ಬ್ಯಾಕ್. ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ವಾ? ನಿನ್ನ ಮೊದಲ ಪ್ರೀತಿ ಎಲ್ಲಿದೆ? ಮೊದಲು ನಿನ್ನ ಝೀಲ್ ಹೇಗಿತ್ತು, ಪ್ಯಾಷನ್ ಹೇಗಿತ್ತು, ಸೇವೆ ಅಂದರೆ ನಿನ್ನ ಪ್ಯಾಷನ್ ಹೇಗಿತ್ತು, ಪ್ರಾರ್ಥನೆ ಅಂದರೆ ಹೇಗಿತ್ತು, ನಿನ್ನ ಪ್ರೇಯರ್ ಲೈಫು? ಕಮ್ ಬ್ಯಾಕ್. ಎ ಕಾಲ್ ಟು ಸರೆಂಡರ್. ನೀನು ಎಷ್ಟು ಸಿಕ್ಕಿಕೊಂಡಿದ್ರು ಕೂಡ ಬಂಧನದಲ್ಲಿ ಹೋಲಿ ಸ್ಪಿರಿಟ್ ನಿನಗೆ ಕರೆ ಕೊಡ್ತೇನೆ, ಕಮ್ ಬ್ಯಾಕ್. ಎ ಕಾಲ್ ಟು ಸರೆಂಡರ್. ಯಾಕೆಂದ್ರೆ ಸ್ವಾಮಿ ನಿನ್ನನ್ನು ಹಗ್ ಮಾಡ್ತಾನೆ. ಮಗ ಮನೆ ಬಿಟ್ಟು ದೂರ ಹೋದ್ರೂ ಕೂಡ, ಪಟ್ಟಂಗತನದಲ್ಲಿ ಜೀವಿಸಿದ್ರು ಕೂಡ, ಹಿಂದೆ ಬರುವಾಗ ದೇವರ ತಂದೆ ಓಡಿ ಹೋದ ಮನೆಯಿಂದ ಓಡಿ ಹೋಗಿಕೊಂಡು ಮಗನನ್ನು ಅಪ್ಪಿಕೊಂಡು ಅವನ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನಿಗೆ ರಿಂಗ್ ಕೊಟ್ಟು ಕಾಲಿಗೆ ಜೋಡಿ ಕೊಟ್ಟು ಅವನನ್ನು ಮನೆ ಒಳಗೆ ಕರೆದು ಹಬ್ಬ ಮಾಡಿಕೊಂಡು ಸಂಭ್ರಮ ಮಾಡಿದ. ಯಾಕೆ? ನನ್ನ ಮಗ ಸತ್ತು ಹೋಗಿದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಹಲೋಕ ಸ್ನೇಹವು ದೇವರಿಗೇನಾಗಿದೆ? ಅದು ವೈರತ್ವವಾಗಿದೆ. ಒಂದು ಯೋಹಾನ 2:5 ದೇವರ ವಾಕ್ಯ, ಲೋಕವನ್ನಾಗಲಿ ಅದರಲ್ಲಿರುವುದನ್ನಾಗಲಿ ನೀವು ಪ್ರೀತಿಸಬೇಡಿರಿ, ನೀವು ಲೋಕದವರಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇನೆ. ಲೋಕದಿಂದ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನಾನು ಹೇಳ್ತೇನೆ, ಲೋಕದಲ್ಲಿ ನೀವು ಎಲ್ಲಿ ಕೂಡ ಹೋಗಬೇಡಿರಿ. ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಏನು ಪಾಸ್ಟ್ರೆ, ಒಂದು ಫಿಲ್ಮ್ ನೋಡಿದರೆ ಏನಾಗ್ತದೆ? ದೊಡ್ಡ ವಿಷಯವ ಏನಾಗ್ತದೆ? ಒಂದು ಸೀರಿಯಲ್ ಏನಾಗ್ತದೆ ಪಾಸ್ಟ್ರೆ? ನನಗೇನಾಗೋದಿಲ್ಲ. ನಿನ್ನ ಮನೆ, ನಿನ್ನ ಟಿವಿ, ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಇಲ್ಲೂ ಕೂಡ ಹಿಂದಕ್ಕೆ ನೋಡಿದರೆ ಏನಾಯಿತು? ಪನಿಷ್ಮೆಂಟ್ ಏನು? ಫೈನಲ್ ಪನಿಷ್ಮೆಂಟ್ ಏನು?
ಖಾಲಿ ಹಿಂದಕ್ಕೆ ಈಗ ನೋಡಿದಷ್ಟೇ ದೇವರ ವಾಕ್ಯ ಇವತ್ತು ಕೂಡ ಚರಿತ್ರೆ ಇದೆ ಇಸ್ರೇಲ್ನಲ್ಲಿ. ಉಪ್ಪಿನ ಕಂಬವಾದಲು. ಆಲೋಚನೆ ಮಾಡಿ, ಆರಾಧನೆ ಮಾಡಿ, ಜುಗ ಜುಗ ಆರಾಧನೆ ಮಾಡಿಕೊಂಡು ರಪಕ್ಕ ಮನೆಗೆ ಹೋಗೋ ಒಂದು ಇನ್ಸಿಡೆಂಟ್ ಆಲೋಚನೆ ಮಾಡಿ. ಜೀವಂತವಾಗಿ ಪ್ರಾಣ ಕಳೆದುಗಳು, ಜೀವಂತವಾಗಿ ಈಗ ಇದ್ದವಳೆ ಇಮ್ಮಿಡಿಯೇಟ್ಲಿ ಉಪ್ಪಿನ ಕಂಬವಾದಲು, ಲೋಟನ ಹೆಂಡತಿ, ಜಸ್ಟ್ ಒನ್ ಲುಕ್. ಆದರೆ ಇವತ್ತು ನಾನು ಹೇಳ್ತೇನೆ ನಿಮಗೆ, ನಾವು ನ್ಯೂ ಟೆಸ್ಟ್ಮೆಂಟ್ಲಿದ್ದೇವೆ, ಎಸ್ ಗ್ರೇಸ್ನಲ್ಲಿದ್ದೇವೆ, ಆದರೆ ಗ್ರೇಸ್ ತುಂಬ ಎಕ್ಸ್ಪೆನ್ಸಿವ್. ಆಮೇಲೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಂಥ ಕೃಪೆ ಉಂಟಲ್ಲ, ಅದು ಚೀಪ್ ಅಲ್ಲ ಪ್ರೇಯರೆ, ಅದು ವೆರಿ ವೆರಿ ಎಕ್ಸ್ಪೆನ್ಸಿವ್. ಯಾಕಂದರೆ ಯೇಸು ಸ್ವಾಮಿ ಅದಕ್ಕೆ ಪ್ರೈಸ್ ಪೇ ಮಾಡಿದ್ದಾನೆ. ಆಮೇಲೆ ನಮ್ಮ ಪಾಪಕ್ಕಾಗಿ ಯೇಸು ಸ್ವಾಮಿ ಪ್ರೈಸ್ ಪೇ ಮಾಡಿದ್ದಾನೆ. ಏನು ಪ್ರೈಸ್? ಜೆರೂಸಲೇಮ್ನ ಬೀದಿಯಲ್ಲಿ ಹಿಡಿದು ಆತನ ಬ್ಲಡ್ಡನ್ನು ಕೊಟ್ಟಿದ್ದಾನೆ ಮಾನವರ ಪಾಪದ ಕ್ಷಮೆಗೋಸ್ಕರ. ಕಲ್ವಾರಿ ಶಿಲುಬೆವರೆಗೆ ಆತನ ನೋಡ್ತೇವೆ, ಗೊಲ್ಗೊಥಾ ಬೆಟ್ಟದವರೆಗೆ ಆತನ ತನ್ನ ದೇಹದ ಬ್ಲಡ್ ಅನ್ನು ಒನ್ ಡ್ರಾಪ್ ಬ್ಲಡ್ ಬೀಳ್ತಿರುವಾಗ ಆ ಬ್ಲಡ್ ಹೇಳ್ತದೆ, ಐ ಲವ್ ಯು ಮೈ ಸನ್, ಐ ಲವ್ ಯು ಮೈ ಡಾಟರ್, ನಾನು ನಿನ್ನನ್ನು ಪ್ರೀತಿಸಿದ ಮಗನೇ, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಐ ವಿಲ್ ಗಿವ್ ಯು ರೆಸ್ಟ್, ಐ ವಿಲ್ ಗಿವ್ ಯು ಪೀಸ್, ಐ ವಿಲ್ ಬ್ಲೆಸ್ ಯು, ಕಮ್ ಬ್ಯಾಕ್ ಮೈ ಸನ್, ಕಮ್ ಬ್ಯಾಕ್ ಮೈ ಡಾಟರ್. ಅದು ಗ್ರೇಸ್. ದೇವರ ವಾಕ್ಯ ಹೇಳ್ತಿದ್ದ ಪನಿಷ್ಮೆಂಟ್. ದೇವರ ವಾಕ್ಯದಲ್ಲಿ ಕೊರಹ, ದೋತಾನ್, ಅಬಿರಾಮ್, ಓಫ್ನಿ ಫಿನೆಸ್ ಅಲ್ವಾ, ದೇವರಿಗೆ ಸೌಲ, ಯೂದ, ಅಬ್ಸಲೋಮ, ಅನಾನಿಯ, ಸಫರಿಯ ಬೆಸ್ಟ್ ಎಕ್ಸಾಂಪಲ್ ಇದ್ದಾರೆ. ಹೇಗೆ ಇವರು ನಾಶವಾಗಿ ಹೋದ್ರು? ಇವರೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಲ್ಲ. ಕೊರ ಹೇಗೆ ನಾಶವಾಗಿ ಹೋದ? ದಾತಾನ್, ಓಮ್ನಿ ಫಿನೆಸ್, ಆಹಾಬನು ಹೇಗೆ ಡಿಸ್ಟ್ರಾಯ್ ಆಗಿ ಹೋದ? ಅನಾನಿಯ, ಸಫರಿಯ, ಅಬ್ಸಲೋಮ, ಸೌಲ, ಯೂದ. ಯೇಸು ಹಿಡಿದುಕೊಟ್ಟು ಯೂದನ ಗತಿ ಏನಾಯಿತು? ಇವರೆಲ್ಲರೂ ನಮ್ಮ ಮುಂದೆ ಎಕ್ಸಾಂಪಲ್. ಪನಿಷ್ಮೆಂಟ್, ದೇವರ ಒಂದು ಪನಿಷ್ಮೆಂಟ್ ಹೇಗೆ ಲೋಟನ ಹೆಂಡತಿ ಮೇಲೆ ಬಂತು. ಯಾಕಂದ್ರೆ ದೇವರು ಮೊದಲೇ ಹೇಳಿದ್ದಾನೆ, ನೋಡಿ ಹೀಗೆ ಆಗ್ತದೆ. ಈಗ ದೇವರ ಆತ್ಮ ನಿನಗೆ ತಿಳಿಸುವಾಗ, ಮಗನೇ ಹೀಗೆ ವಿಷಯ ಉಂಟು, ನೀನು ದೇವರ ಕಡೆಗೆ ತಿರುಗಿಕೊಳ್ಳಿ ಹೇಳುವಾಗ ಎಚ್ಚರಿಕೆಯನ್ನು ಗಮನಿಸದಿದ್ದರೆ ಯಾರ ತಪ್ಪು ಅಲ್ವಾ? ಯಾರ ಫಾಲ್ಟ್? ಆದ್ದರಿಂದ ನಾವು ಕೊನೆಯ ದಿವಸದಲ್ಲಿ ಜೀವಿಸ್ತಿದ್ದೇವೆ. ಯೇಸ್ವಾಮಿ ಅದನ್ನೇ ಆ ಪ್ಯಾಸೇಜನ್ನು ಮಾತಾಡಿ ಆತನ ಬರಣದ ಬಗ್ಗೆ ಮಾತಾಡಿಕೊಂಡು ಇಮ್ಮಿಡಿಯೇಟ್ಲಿ ಆತನ ಹೇಳ್ತಾನೆ, ಲೋಟನ ವೈಫನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ. ಏನಾಯಿತು ಆ ದಿವಸ ಸೊದೋಮ್ ಗೊಮೋರದಲ್ಲಿ? ಎಂಡ್ ಡೇಸ್ನಲ್ಲಿ ಕೂಡ ಹಾಗೇನಾಗ್ತದೆ. ಎಂಡ್ ಡೇಸ್, ಕೊನೆಯ ದಿವಸದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ಬಹು ಜನರ ಪ್ರೀತಿ ಏನಾಗ್ತದೆ? ತಣ್ಣಗೆ ಆಗ್ತದೆ ಅಲ್ಲ. ಬಹು ಮಂದಿ ನಂಬಿಕೆಯನ್ನು ಕಳೆದುಕೊಳ್ತಾರೆ, ಬಹು ಮಂದಿ ಹಿಂಜಾರಿ ಹೋಗ್ತಿದ್ದಾರೆ. ಅದಕ್ಕೆ ರೆವಲ್ಯೂಷನ್ ಚರ್ಚ್ ಅಲ್ಲ, ಲವೋದಿಕೆ ಸಭೆ ನೋಡಿ 3:16, ನಾನು ಮುಗಿಸ್ತೇನೆ. ಲವೋದಿಕೆ ಸಭೆ 3:16, ರೆವಲ್ಯೂಷನ್ ಚಾಪ್ಟರ್ 3:16, ಚರ್ಚ್ ಆಫ್ ಲವೋದಿಕೆ ಅಲ್ಲ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಐ ವಿಲ್ ಒಮಿಟ್, ದೇವರ ಐ ವಿಲ್ ಒಮಿಟ್ ಯು ಔಟ್ ಆಫ್ ಮೈ ಮೌತ್. ಇದೊಂದು ದೊಡ್ಡ ಕಾಂಟ್ರವರ್ಸರ್ ಆಗಿದೆ ಸ್ಕಾಲರ್ನವರ ಮಧ್ಯದಲ್ಲಿ. ಏನಿದು ಯೇಸೊಮ್ಮೆ ಸ್ಟೇಟ್ಮೆಂಟ್ ಎಂಬುದಾಗಿ. ಒಮಿಟ್ ಅಂದರೆ ಲಿಟ್ರಲಿ ಗ್ರೀಕ್ ವರ್ಡ್ ಹೇಳ್ತದೆ, ನಾನು ನಿನ್ನನ್ನು ಕಾರಿ ಬಿಡ್ತೇನೆ, ನಾನು ನಿನ್ನ ಏನೇನು ಮಾಡ್ತೇನೆ? ಕಾರಿ ಬಿಡ್ತೇನೆ. ದೇವರ ವಾಕ್ಯ, ನೀನು ಬೆಚ್ಚಗೂ ಇಲ್ಲದ್ರೆ ಏನಂತೆ? ಲೂಕಮಲ, ನೀನು ಕೋಲ್ಡ್ ಆರ್ ಹಾಟ್. ಇಡೀ ಭೂಲೋಕದಲ್ಲಿ ಇರುವಂಥದ್ದು ವಿಶ್ವಾಸಿ ಅವಿಶ್ವಾಸಿ ಬೇರೆ ಏನಾದರೂ ಉಂಟಾ? 50-50 ಉಂಟಾ? 50 ಕ್ರ್ಯಾಕ್ ಜಾಕ್ ಇಲ್ಲಲ್ಲ, 50-50 ಇಲ್ಲಲ್ಲ. ಒಂದೇ ಲೈಫ್, ಒಂದು ಲೈಫು ವಿಶ್ವಾಸಿ, ಒಂದು ಅವಿಶ್ವಾಸಿ. ಲೈಟ್ ಮತ್ತು ಡಾರ್ಕ್ನೆಸ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೌದು ಕೆಲವು ಸರ್ಟನ್ ಫ್ಯಾಮಿಲಿ ಬೌಂಡ್ರೀಸ್ ಇರ್ತದೆ, ನಾನು ಎಗ್ರಿ ಆಗ್ತೇನೆ. ಆದರೆ ನನ್ನ ಪರ್ಸನಲ್ ವಿಶ್ವಾಸ ದೇವರೊಟ್ಟಿಗೆ ಸಂಬಂಧ, ರಿಲೇಷನ್ಶಿಪ್ ನಾನು ಹೇಳ್ತಿದ್ದೇನೆ. ಆಟ್ ಇಲ್ಲದಿದ್ದರೆ ನೀನೇನಾಗಬೇಕಂದ್ರೆ ಕೋಲ್ಡ್ ಆಗ. ಲವೋದಿಯ ಸಿಟಿ ಆ ಪ್ರೆಸೆಂಟ್ ಸಿಚುವೇಶನ್ ನೋಡಿಕೊಂಡು ಅಲ್ಲಿ ಯೇಸು ಹೇಳ್ತಾನೆ, ಆ ಸಿಟಿ ಒಳ್ಳೆ ಡೆವಲಪ್ಡ್ ಸಿಟಿ ಅಂತೆ. ಮೆಡಿಸಿನ್ಗೆ, ಸ್ಕೂಲಿಗೆ, ಟ್ರೇಡ್ ಸೆಂಟರ್ಗೆ ಭಾಳ ರಿಚ್ ಸಿಟಿ. ಅದಕ್ಕೆ ಅವ್ರು ಹೇಳ್ತಿದ್ರೆ ನಾವು ಐಶ್ವರ್ಯವಂತರು, ನಾವು ಸಂಪನ್ನರು ಅಲ್ಲ. ಮುಂದೆ ಓದಿಕೊಳ್ಳಿ. ಯಾಕೆ ಇದು ಹೇಳ್ತೇನೆ? ನಾನು ನಿಮ್ಮನ್ನು ಕಾರ್ತೇನೆ, ನೀವು ಬೆಚ್ಚಗಲ್ಲ ತಣ್ಣಗಲ್ಲ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಐ ಆಮ್ ರಿಚ್, ಸಂಪನ್ನನು, ವೆಲ್ದಿ ಅಂಡ್ ಹ್ಯಾವ್ ನೀಡ್ ಆಫ್ ನಥಿಂಗ್ ಅಲ್ಲ. ಏನ್ ಹೇಳ್ತಿದ್ದಿ ನೀನು?
ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಈ ಸಭೆ ಹೇಳ್ತದೆ ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲ ಎಂದು ಹೇಳ್ತಿರುವಾಗ ದೇವರು ಹೇಳ್ತಾನೆ ನೀನು ದುರವಸ್ಥೆಯಲ್ಲಿ ಬಿದ್ದಿರನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. ಯಾಕೆಂದ್ರೆ ಈ ಸಭೆ ನಾವು ನೋಡ್ತೇವೆ, ಫಸ್ಟ್ ಸೆಂಚುರಿಯಲ್ಲಿ ಕಟ್ಟಲ್ಪಟ್ಟಂಥ ಸಭೆ ನಾವು ನೋಡ್ತಿದ್ದೇವೆ. ಆ ಸಭೆ ಅದ ನಂತರ ಭಯಂಕರ ರಿಚ್ ಆಯಿತು ಸಭೆ, ಆಶೀರ್ವದಿಸಲ್ಪಟ್ಟಂಥ ಸಭೆ. ಯಾಕಂತ ಹೇಳಿದ್ರೆ ಟ್ರೇಡ್ ಸೆಂಟರ್, ವ್ಯಾಪಾರ ಕೇಂದ್ರವಾಗಿತ್ತು. ಆ ಒಂದು 2 ಸಿಟಿಗಳು, ಕೊಲೋಸಿಯ ಸಿಟಿ ಮತ್ತು ಇನ್ನೊಂದು ಸಿಟಿ, ಅದಕ್ಕೆ ಬಹಳ ಬ್ಲೆಸ್ಸಿಂಗ್ ಆಗಿತ್ತು. ಟ್ರೇಡ್ ಸೆಂಟರ್, ಸ್ಕೂಲ್ಸ್, ಮೆಡಿಸಿನ್ಗೆ ಮತ್ತು ವಾಟರ್ ಸಪ್ಲೈಗೆ ಇದು ಏನಾಗ್ತದೆ, 2 ವ್ಯಾಲಿ ಇತ್ತು, ನಾರ್ತ್ ಮತ್ತು ಸೌತ್ ವ್ಯಾಲಿ. ಒಂದು ನಾರ್ತ್ ಸೈಡಿಂದ ಬರುವಂಥ ನೀರು, ಒಂದು ಹಾಟ್ ವಾಟರ್ ಬರ್ತಿತ್ತು, ಸ್ಪ್ರಿಂಗ್ಸ್, ಆ ಮೌಂಟೇನಿಂದ ಬರುವಂಥ ನೀರಂತೆ ಆ ಸಮಯದಲ್ಲಿ ಆ ಸಿಟಿ ಒಳಗೆ ಆ ಸಭೆಯದು ಪರಿಸ್ಥಿತಿನ ಯೇಸುಸ್ವಾಮಿ ಯಾಕೆ ಕಂಪೇರ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆ ಲವೋದಿಕೀಯ ಪ್ರಾಂತ್ಯದಲ್ಲಿ ಏನಾಗ್ತದೆ ಅಂದರೆ ಹಾಟ್ ವಾಟರ್ ಸ್ಪ್ರಿಂಗ್ ಆಗಿ ಬುಗ್ಗೆಗಳು, ಅದು ನೀರು ಅವರಿಗೆ ಮೆಡಿಸಿನ್ ಆಗಿತ್ತು. ಆ ಹಾಟ್ ವಾಟರ್ ಏನಾಗಿತ್ತು, ಮೆಡಿಸಿನ್ ಆಗಿತ್ತು. ಇನ್ನೊಂದು ಸೈಡ್ನಲ್ಲಿ ಬರ್ತಿದ್ದಂಥ ಪೈಪ್ಲೈನ್ ಕನೆಕ್ಷನ್ ಇತ್ತಂತೆ. ಆ ಒಂದು ಕೊಲೊಸ್ ಸಿಟಿಯಿಂದ ನಾವು ನೋಡ್ತಿದ್ದೇವೆ, ಆ ಒಂದು ಪ್ರಾಂತ್ಯಕ್ಕೆ, ಆ ಲಹೋದಿಯ ಪ್ರಾಂತ್ಯಕ್ಕೆ ಏನಿತ್ತು ಅಂತ ಹೇಳಿದ್ರೆ, ನಾರ್ತ್ ಮತ್ತು ಸೌತಿಂದ 2 ಕಡೆಯಿಂದ ಹಾಟ್ ವಾಟರ್ ಸಪ್ಲೈ ಆಗ್ತಿತ್ತು, ಕೋಲ್ಡ್ ವಾಟರ್ ಸಪ್ಲೈ ಆಗಿತ್ತು. ಮತ್ತು ಆ ನೀರಿನಲ್ಲಿ 2 ನೀರು ಕೂಡ ದೇಹಕ್ಕೆ ಆರೋಗ್ಯ, ಮೆಡಿಸಿನ್ ಇತ್ತು. ಸ್ಕೂಲ್ಗಳಿಗೆ, ಟ್ರೇಡ್ ಸೆಂಟರ್ಗೆ, ವ್ಯಾಪಾರಕ್ಕೆ, ಶಿಕ್ಷಣಕ್ಕೆ ನಾವು ನೋಡ್ತೇವೆ. ಮತ್ತು ಮೆಡಿಸಿನ್ಗೆ ಪ್ರಖ್ಯಾತವಾದಂಥ ಸಿಟಿ ಲಹೋದಿಕ, ರಿಚ್ ಸಿಟಿ. ಅಲ್ಲೆಲ್ಲರಿಗೆ ಬಿಸ್ನೆಸ್ ಪೀಪಲ್ ಅವರಲ್ಲ, ಅದಕ್ಕೆ ನಾವು ಐಶ್ವರ್ಯವಂತರು, ನಾವು ಏನಂತೆ ಏನು ಕೊರತಿಲ್ಲದವರು, ನಮಗೆ ಎಲ್ಲ ಉಂಟು. ಯೇಸು ಮಾತ್ರ ಇಲ್ಲ, ಸಭೆಯಲ್ಲಿ ಎಲ್ಲ ಉಂಟು. ಅದಕ್ಕೆ ಯೇಸು ಹೇಳ್ತಾನೆ, ಈ ಒಂದು 2 ವ್ಯಾಲಿಯಿಂದ ನೀರು ಬರುವಾಗ ಅವ್ರದ್ದು ಪೈಪ್ಲೈನ್ ಕನೆಕ್ಷನ್ ಇತ್ತಂತೆ. ಕೊಲೊಸು ಸಿಟಿಯಿಂದ ಲವೋದಿಯ ಸಿಟಿಗೆ ಭಾಳ ದೊಡ್ಡದಾದ ಯಂತ್ರಗಳು, ಕೈಗಾರಿಕೆ ಯಂತ್ರಗಳಿಂದ ಅವ್ರು ಏನು ಮಾಡ್ತಾರೆ, ನೀರು ಸಪ್ಲೈ ಮಾಡ್ತಿದ್ದು. ಒಂದು ಸೈಡಿಂದ ಹಾಟ್ ವಾಟರ್ ಸಪ್ಲೈ ಆಗ್ತಿತ್ತು, ಇನ್ನೊಂದು ಸೈಡಿಂದ ಕೋಲ್ಡ್ ವಾಟರ್ ಸಪ್ಲೈ ಆಗ್ತಿತ್ತು. 2 ನೀರು ಕೂಡ ಅವರ ಥ್ರೋಟ್ಗೆ ಅದು ಏನಾಗಿತ್ತು ಅಂದರೆ ಆರೋಗ್ಯ, ಮೆಡಿಸಿನ್ ಆಗಿತ್ತು. ಆದರೆ ಸಡನ್ ಏನಾಯ್ತು ಅಂತ ಹೇಳಿದ್ರೆ, ಇವರ ಒಂದು ಈ ಸಪ್ಲೈನಿಂದ ಅಲ್ಲಿ ಏನೋ ಸಮಸ್ಯೆಗಳು ಉಂಟಾಗಿಕೊಂಡು 2 ಪೈಪ್ಲೈನಿಂದ ದುರ್ಗಂಧ ವಾಸನೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯ್ತಂದೆ. ಅಲ್ಲಿ ಆ ಕನೆಕ್ಷನ್ ತಪ್ಪಿ ನೋಡಿ, ಕನೆಕ್ಷನ್ ತಪ್ಪಿದ್ರೆ ಏನಾಗ್ತದೆ, ಆ ಕನೆಕ್ಷನ್ಗೆ ರಾಂಗ್ ಕನೆಕ್ಷನ್ ಆಗಿ ಇವರ ಆ ಕೊಲೊಸ್ ಸಿಟಿಯಿಂದ ಬರುವಂಥ ನೀರು ಸಪ್ಲೈ ಲವೋದಿಯಕ್ಕೆ ಬರುವಾಗ 2 ಕನೆಕ್ಷನ್ ತಪ್ಪಿಕೊಂಡು ಬರುವಂಥ ಮೈಲಿಗೆ ನೀರು ಅದಕ್ಕೇನಾಯಿತು, ಆ ಪೈಪ್ಲೈನ್ಗೆ ಕನೆಕ್ಷನ್ ಆಯಿತು. ಆ ನೀರನ್ನು ಇವರು ಕುಡಿಯುವಾಗ ವಾಮಿಟ್ ಮಾಡ್ಲಿಕ್ಕೆ ಆಯ್ತು, ಅವರಿಗೆ ಸ್ಮೆಲ್ ಬಂತು, ಗಲೀಜಿ ಬಂತು, ಆ ನೀರನ್ನು ವಾಮಿಟ್ ಮಾಡಲಿಕ್ಕೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಹಾಟ್ ಇದ್ರೆ ಒಳ್ಳೇದಿತ್ತು, ನೀವು ಕೋಲ್ಡ್ ಇದ್ರೆ ಒಳ್ಳೆಗಿತ್ತು, ನೀವು ಬೆಚ್ಚಗೂ ಅಲ್ಲ ತಣ್ಣಗಲ್ಲ, ಆದ್ದರಿಂದ ಈ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ನಾನು ನಿಮ್ಮನ್ನು ಏನು ಮಾಡ್ತೇನೆ, ವಾಮಿಟ್ ಮಾಡ್ತೇನೆ. ಯಾಕೆ, ನೀವು ಟರ್ನ್ ಆಗಿ ನನ್ನ ಕಡೆಗೆ, ರಿಪೆಂಟ್ ಆಗಿ ನನ್ನ ಕಡೆಗೆ ಬನ್ನಿರಿ, ಯಾಕಂದರೆ ನಾನು ಜೀವಜಲವಾಗಿದ್ದೇನೆ. ಆಮೇಲೆ ನಾನೇ ಜೀವಜಲವಾಗಿದ್ದೇನೆ. ಅದನ್ನು ಪ್ರೇರಿ ಇವತ್ತಿನ ಸಂದೇಶ ನಾವು ಲೋಟನ ವೈಫ್ನಿಂದ, ಬೆದರಿಕೆ ಅಲ್ಲ, ಇದು ಬೆದರಿಕೆ ಸಂದೇಶ ಅಲ್ಲ, ಲೋಟನ ವೈಫ್ನಿಂದ ಆ ಒಂದು ಅವಳ ಹಿಂದೆ ನೋಡಿದ ನೋಟದಿಂದ ನಾವು ಕಲಿಯುವಂಥ ಸಂಗತಿ ಅಂದರೆ ಅವಳ ಅಟ್ಯಾಚ್ಮೆಂಟ್, ಅವಳ ವ್ಯಾಮೋಹ, ಅವಳ ಎಲ್ಲ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಸೊದೋಮ್ ಗೋಮರದ ಜನರೊಟ್ಟಿಗೆ ಆಕರ್ಷಿತಲಾಗಿದ್ಲು. ಸೊದೋಮ್ ಗೋಮರದ ಒಟ್ಟಿಗೆ ಕಂಪ್ಯಾನಿಯನ್ಶಿಪ್ ಅವಳದಿತ್ತು. ಸೊದೋಮ್ ಗೋಮರದ ಜನರೊಟ್ಟಿಗೆ ಹೆಚ್ಚು ಆಕರ್ಷಿಸಿದ್ದು. ಗಂಡನೊಟ್ಟಿಗೆ ಎಲ್ಲ ಧಾರ್ಮಿಕ ಯಜ್ಞವೇದಿ ಕಟ್ಟುಗಳು, ಲೋಟನ ವೈಫ್ ಒಳ್ಳೆ ಸ್ಪಿರಿಚುವಲ್ ಒಟ್ಟಿಗಿದ್ದಾಳೆ ಯಾವತ್ತು, ಎಸ್ ಇದ್ಲು. ಆದರೆ ದೇವರ ವಾಕ್ಯ ಹೇಳ್ತದೆ, ಅವಳ ಫಿಸಿಕಲ್ ಬಾಡಿ ಮಾತ್ರ ಹೊರಗೆತ್ತು, ಆದರೆ ಅವಳ ಮನಸ್ಸು, ಅವಳ ಹೃದಯ ಇಳಿತಂತ ಹೇಳಿದ್ರೆ ಸೊದೋಮ್ ಗೋಮರದ ಒಳಗೆತ್ತು. ಆದರೆ ಇವತ್ತು ಸಂದೇಶದ ಮೂಲಕ ನಾವು ಕಲಿಯುವಂಥ ಲೆಸನ್ ಅಂದರೆ, ನಮ್ಮ ಸಂಪೂರ್ಣ ಹೃದಯ ನಮ್ಮ ಸ್ವಾಮಿಗೆ ಕೊಡೋಣ. ಆಮೇಲೆ ನಮ್ಮ ಸಂಪೂರ್ಣ ಹೃದಯ ನಮ್ಮ ಸ್ವಾಮಿಗೆ ಕೊಡೋಣ. ಅವನೇ ನಮಗೆ ಬೆಳಕಾಗಿದ್ದಾನೆ, ಅವನೇ ನಮಗೆ ಜೀವವಾಗಿದ್ದಾನೆ, ಆತನೇ ನಮಗೆ ಮಾರ್ಗವಾಗಿದ್ದಾನೆ, ಆತನೇ ನಮ್ಮನ್ನು ಸಂರಕ್ಷಣೆ ಮಾಡುವಾತನಾಗಿದ್ದಾನೆ. ಆಮೇಲೆ ನಮಗೆ ಸಮಸ್ಯೆಗಳು ಬರುವಾಗ, ಆಪತ್ತು ಬರುವಾಗ, ಡೇಂಜರ್ ಬರುವಾಗ, ಆ ಸಮಯದಲ್ಲೇ ನಮ್ಮನ್ನು ಕಾಯುವಾತನು ಯೇಸುವಾಗಿದ್ದಾನೆ. ಆಮೇಲೆ ಯೇಸುವಾಗಿದ್ದಾನೆ. ಆದ್ದರಿಂದ ಇವತ್ತಿನ ಸಂದೇಶ ಏನಂತ ಹೇಳಿದರೆ, ಕಮ್ ಬ್ಯಾಕ್, ಬಾ. ಯೇಸ್ವಾಮಿ ಕರೀತಿದ್ದಾನೆ, ಮಗನೇ ನೀನು ನನಗೆ ಬೇಕು. ಯಾವತ್ತು ನೀನು ಆತನಿಂದ ದೂರ ಹೋಗೋದನ್ನು ಆತನ ಇಷ್ಟಪಡೋದಿಲ್ಲ. ಆಮೇಲೆ ಸ್ವಾಮಿಯಿಂದ ನೀನು ದೂರ ಹೋಗೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ವಾಮಿಯಿಂದ ನೀನು ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಆತನ ಇಷ್ಟಪಡೋದಿಲ್ಲ. ಆತ ನಿನ್ನೊಟ್ಟಿಗೆ ಕ್ಲೋಸ್ ಆಗಲಿಕ್ಕೆ ಇಷ್ಟಪಡ್ತಾನೆ. ಆಮೇಲೆ ಆತ ನಿನ್ನೊಟ್ಟಿಗೆ
ಹತ್ತಿರದಲ್ಲಿರಲಿಕ್ಕೆ ಬಯಸ್ತಾನೆ. ಆತ ನಿನ್ನ ಜೊತೆಯಲ್ಲಿ, ನೀನು ಎಲ್ಲಿ ಇದ್ದರೂ ಕೂಡ, ಯಾವ ಪರಿಸ್ಥಿತಿ ಕೂಡ ಆತ ನಿನ್ನ ಜೊತೆಯಲ್ಲಿರುವುದಕ್ಕೆ ಆತನು ಬಯಸುವನಾಗಿದ್ದಾನೆ. ಯಾಕೆಂದರೆ ಆತ ನಿನ್ನ ಹೃದಯದಿಂದ ಪ್ರೀತಿಸ್ತಾನೆ. ಆತನ ಲೈಫನ್ನೇ ನಿನಗೋಸ್ಕರ ಶಿಲೋಬೆಲೆ ಅರ್ಪಿಸಿದ್ದಾನೆ. ಅದನ್ನ ಒನ್ ಲೈಫ್ ದೇವರು ನಮಗೆ ಇಲ್ಲಿ ಕೊಟ್ಟಿದೆ ಲೋಕದಲ್ಲಿ, ಅದು ಕ್ರಿಸ್ತನಿಗೋಸ್ಕರ. ಆಮೇಲೆ